ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಏನು? ಅ ಪ್ರಾಸೆಸ್ ವೇರ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಪ್ರೊಡ್ಯೂಸ್ಡ್ ವಿತ್ ನ್ಯೂ ಪ್ರಾಪರ್ಟಿ. ಚೇಂಜ್ ಇನ್ ಪ್ರೆಸಿಪಿಟೇಟ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಕೆಮಿಕಲ್ ರಿಯಾಕ್ಷನ್ ಕ್ಯಾರೆಕ್ಟರಿಸ್ಟಿಕ್, ಪ್ರತಿ ಕ್ಯಾರೆಕ್ಟರಿಸ್ಟಿಕ್ 4 ಕ್ಯಾರೆಕ್ಟರಿಸ್ಟಿಕ್ ಇದೆ. ಗ್ಯಾಸ್ ಇವಾಲ್ವ್ ಆಗೋದು, ಚೇಂಜ್ ಇನ್ ಕಲರ್, ಪ್ರೆಸಿಪಿಟೇಟ್ ಫಾರ್ಮೇಶನ್ ಅಥವಾ ಚೇಂಜ್ ಇನ್ ಸ್ಟೇಟ್, 4ನೇದು ಟೆಂಪರೇಚರ್ ಚೇಂಜ್ ಆಗುವಂಥದ್ದು. ಅದರಲ್ಲಿ ಎಕ್ಸೋ ಬರುತ್ತೆ, ಎಂಡೋ ಕೂಡ ಬರುತ್ತೆ. ಯಾಕೆ ವೈ ಒನ್ ಶುಡ್ ವೇರ್ ಆರ್ ವಾಟ್ ಆರ್ ದ ಪ್ರಿಕಾಷನ್ಸ್ ಒನ್ ಮಸ್ಟ್ ಟೇಕ್ ವೈಲ್ ಬರ್ನಿಂಗ್ ಮೆಗ್ನೀಷಿಯಂ ರಿಬನ್ ಅಂತ ಹೇಳಿ. Hello energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to a new series called Mind Map and Summary series, where the entire chapter will be revised within 60 minutes. So 1 ಗಂಟೆ ನೀವು ಕುತ್ಕೊಂಡು ನೋಡಿದ್ರೆ ಒಂದು ಇಡೀ ಚಾಪ್ಟರ್ದು ರಿವಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಿದ್ರೆ ರೆಡಿನಾ ಎಲ್ರು? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ದ ಮೈಂಡ್ ಮ್ಯಾಪ್ ವರ್ಷನ್ ಆಫ್ ದಿಸ್ ಚಾಪ್ಟರ್. ಸೊ ಈ ಮೈಂಡ್ ಮ್ಯಾಪ್ನಲ್ಲಿ ನಾನು ಕಾನ್ಸೆಪ್ಟ್ ಫ್ಲೋನ ಹೇಳ್ತಾ ಹೋಗ್ತೀನಿ. ಫಸ್ಟ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಇಕ್ವೇಷನ್ಸ್ನಲ್ಲಿ ಇಕ್ವೇಷನ್ ಏನು ಅಂತ ಹೇಳೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ನಾವು. ಕೆಮಿಕಲ್ ರಿಯಾಕ್ಷನ್ದು ಡೆಫಿನೇಷನ್ಸ್ ಕಲಿಯೋದ್ರ ಜೊತೆಗೆ ಎಕ್ಸಾಂಪಲ್ಸ್ನ ಕಲಿಯೋದ್ರ ಜೊತೆಗೆ ಈಕ್ವೇಷನ್ಸ್ ಏನು, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳಿದ್ರೆ ಏನು, ಬ್ಯಾಲೆನ್ಸಿಂಗ್ ಮೆಥಡ್ಸ್ ಯಾವುದು LHS ಅಂಡ್ RHS ನಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ, ಫಾರ್ ದಿಸ್ ಸ್ಟೀಮ್ ರಿಯಾಕ್ಟಿಂಗ್ ವಿತ್ Fe3O4 ಮಿಕ್ಸ್ಡ್ ಅಯನ್ ಆಕ್ಸೈಡ್, ಈ ಒಂದು ರಿಯಾಕ್ಷನ್ ಹೇಗಿರುತ್ತೆ, ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಫಾಲೋಡ್ ಬೈ ಟೈಪ್ಸ್ ಆಫ್ ರಿಯಾಕ್ಷನ್ಸ್, ಕಾಂಬಿನೇಷನ್ಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಗಿರ್ಬೋದು, ಡಿಕಂಪೋಸಿಷನ್ ಆ್ಯಂಡ್ ಡಿಫ್ರೆಂಟ್ ಎಕ್ಸಾಂಪಲ್ಸ್, ಆಕ್ಸಿಡೇಷನ್ ರಿಡಕ್ಷನ್ ಇಸ್ ಒನ್ ಸೆಟ್. ಬಿಫೋರ್ ದಟ್ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ಗಳು, ಆಕ್ಟಿವಿಟೀಸ್ ಕನೆಕ್ಟೆಡ್ ಟು ಆಲ್ ದಿಸ್ ಡಿಕಂಪೋಸಿಷನ್ ಆಗಿರ್ಬೋದು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು. ಸೊ ಅದೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಆಕ್ಸಿಡೇಷನ್ ರಿಡಕ್ಷನ್ ಜೊತೆಗೆ ರೆಡಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಸಮ್ ಅಪ್ ಆಲ್ ದೀಸ್ ಕಾನ್ಸೆಪ್ಟ್. ದ ವೆರಿ ಬಿಗಿನಿಂಗ್, ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಏನು? ಅ ಪ್ರಾಸೆಸ್ ವೇರ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಪ್ರೊಡ್ಯೂಸ್ಡ್ ವಿತ್ ನ್ಯೂ ಪ್ರಾಪರ್ಟೀಸ್. ಅಲ್ಲಿ ಐಡೆಂಟಿಟಿ, ಒರಿಜಿನಲ್ ಐಡೆಂಟಿಟಿ ಮತ್ತೆ ನೇಚರ್ ಆಫ್ ದ ಸಬ್ಸ್ಟೆನ್ಸ್ ಚೇಂಜ್ ಆಗುತ್ತೆ. ರೀಅರೇಂಜ್ಮೆಂಟ್ ಆಫ್ ಆಟಮ್ಸ್ ಟು ಫಾರ್ಮ್ ಅ ನ್ಯೂ ಪ್ರಾಡಕ್ಟ್ ಉಂಟಾಗುತ್ತೆ ಅಂತ ಹೇಳ್ಬೋದು, ರೈಟ್? ಸೊ ಇಟ್ಸ್ ಅ ಸಿಂಪಲ್ ಡೆಫಿನೇಷನ್. ನೆಕ್ಸ್ಟ್, ಕೆಮಿಕಲ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ ಏನು? ಕರ್ಡ್ಲಿಂಗ್ ಆಫ್ ಮಿಲ್ಕ್. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ ಯಾಕೆ ಆಗಬೇಕು? ವೈ ಶುಡ್ ಐ ಸೇ ದಟ್ ದೇರ್ ಇಸ್ ಅ ರಿಯಾಕ್ಷನ್? ಬಿಕಾಸ್ ಅ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮಿಂಗ್. ಮಿಲ್ಕ್ ಅಂತ ಹೇಳುವಂಥದ್ದು ಕರ್ಡ್ ಆಗ್ತಾ ಇದೆ. ಕರ್ಡ್ಲಿಂಗ್ ಆಫ್ ಮಿಲ್ಕ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. An iron tawa, pan, nail is left exposed to humid atmosphere. ಏನಾಗಬೇಕಲ್ಲಿ? ರಸ್ಟ್ ಫಾರ್ಮ್ ಆಗಬೇಕು. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್? Fe2O3 X times water. How do you say it in words? Ferric hydrated ಅಂದ್ರೆ ವಾಟರ್ ಅನ್ನ ಇಲ್ಲಿ ಹೈಡ್ರೇಟೆಡ್, ಇದನ್ನ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಅವ್ರು ಕೇಳ್ತಾರೆ ರಸ್ಟ್ ಅಂತ ಹೇಳುವಂಥದ್ರದ್ದು ಕೆಮಿಕಲ್ ಫಾರ್ಮುಲಾ ಹಾಗೂ ಕೆಮಿಕಲ್ ನೇಮ್ ಏನು ಅಂತ ಹೇಳಿ ಕೇಳ್ತಾರೆ. ಸೊ ಯು ಶುಡ್ ದೆನ್ ರೈಟ್ ಕೆಮಿಕಲ್ ನೇಮ್ ಆಫ್ ರಸ್ಟ್ ಇಸ್ ಈಕ್ವಲ್ ಟು ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. Hydrated ferric oxide is the rust chemical formula. So illu kuda Fe is changing into, originally Fe it was, then changes into Fe2O3. So adu hosa product with hosa properties na produce ಮಾಡ್ತಾ ಇದೆ. ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್ ನಲ್ಲಿ ಗ್ಲುಕೋಸ್ ಅಂತ ಹೇಳುವಂತಹದ್ದು, ದ ಗ್ಲುಕೋಸ್ C6H12O6 ಗ್ಲುಕೋಸ್ ಮಾಲಿಕ್ಯೂಲ್ಸ್ಗಳು ಏನಾಗ್ತಾ ಇದೆ, ಏನಾಗಿ ಚೇಂಜ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಆಗಿ ಚೇಂಜ್ ಆಗ್ತಾ ಇದೆ. C2H5OH ಇಥೈಲ್ ಆಲ್ಕೋಹಾಲ್ ಆಗಿ ಚೇಂಜ್ ಆಗ್ತಾ ಇದೆ. ಡೈಜೆಷನ್ ನಲ್ಲಿ ಕಾಂಪ್ಲೆಕ್ಸ್ ಫುಡ್ ನಾವು ಏನೇನು ತಿಂತೀವಿ ಅದು ಬ್ರೇಕ್ ಡೌನ್ ಆಗುತ್ತೆ ಥ್ರೂ ಡಿಫ್ರೆಂಟ್ ಮೆಟಬಾಲಿಕ್ ಪ್ರಾಸೆಸ್. ನಮಗೆ ಏನು ಕೊಡುತ್ತೆ ಅದು? ಸಿಂಪಲ್ ಆಗಿರುವಂತಹ ಒಂದು ಕಾಂಪೊನೆಂಟ್ ಆಫ್ ಡೈಜೆಷನ್ ಇಸ್ ಶುಗರ್, ಅಗೇನ್ ಗ್ಲೂಕೋಸ್ ಮಾಲಿಕ್ಯೂಲ್ ಅಲ್ವಾ? ಎನರ್ಜಿ ಪ್ಯಾಕೆಟ್ಸ್ ಇನ್ ಅವರ್ ಬಾಡಿ ಗ್ಲೂಕೋಸ್ ಆಗಿ ಕೊಡುತ್ತೆ. ಅಂದರೆ ಅಲಾಂಗ್ ವಿತ್ ಲಾಟ್ ಆಫ್ ಬೈ ಪ್ರಾಡಕ್ಟ್ಸ್, ಗ್ಲುಕೋಸ್ ಇಸ್ ದ ಬೇಸಿಕ್ ಪ್ರಾಡಕ್ಟ್ ವಿ ಗೆಟ್ ಔಟ್ ಆಫ್ ಡೈಜೆಷನ್ ಅಂತ ಹೇಳ್ಬೋದು. ರೆಸ್ಪಿರೇಷನ್ ಅಲ್ಲಿ ಏನಾಗ್ತಾ ಇದೆ? ಅಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ನಾವು ಉಸಿರಾಡ್ತಿರುವಂತಹ ಗಾಳಿ ಇಸ್ ಕಂಬೈನಿಂಗ್ ವಿತ್ ದ ಗ್ಲುಕೋಸ್ C6H12O6. ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ
ಅದು ಬ್ರೇಕ್ ಡೌನ್ ಆಗ್ತಾ ಇದೆ, ಜೊತೆಗೆ ಸ್ವಲ್ಪ ಹೀಟ್ ಎನರ್ಜಿ ಕೂಡ ರಿಲೀಸ್ ಆಗ್ತಾ ಇದೆ. ಈ ಹೀಟ್ ಎನರ್ಜಿ ರಿಲೀಸ್ ಆಗೋದ್ರಿಂದ ವಿ ಸೇ ದಟ್ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಹೌದಾ? ಕೇಳ್ತಾರೆ ಅವ್ರು ಯಾಕೆ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್ ಅಂತ ಹೇಳಿ. ದೆನ್ ಕಮ್ಸ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಅದನ್ನ ಹೇಗೆ ಗುರುತಿಸಬಹುದು ಅಂತ ಹೇಳಿ. ಸೊ ದೇರ್ ಆರ್ 4 ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಆ ರಿಯಾಕ್ಷನ್ ವೆಸಲ್ ನಲ್ಲಿ, ಪಾತ್ರೆನಲ್ಲಿ ಅಥವಾ ಸಿಸ್ಟಮ್ ನಲ್ಲಿ ಇವಲ್ಯೂಷನ್ ಆಫ್ ಗ್ಯಾಸ್ ಆಗುತ್ತೆ. ಫ್ಯಾಕ್ಟರೀಸ್ ನಲ್ಲಿ, ಚಿಮ್ನೀಸ್ ಅಲ್ಲಿ ಗ್ಯಾಸ್ ಹೊರಗಡೆ ಬರ್ತಿದೆ, ಅಲ್ಲಿ ಏನೋ ಒಂದು ಪ್ಲಾಂಟ್ ನಲ್ಲಿ ಪ್ರಾಡಕ್ಟ್ ಏನ್ ಹೇಳ್ತೀವಿ ನಾವು, ಏನೋ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಹೌದಾ? ಇವಲ್ಯೂಷನ್ ಆಫ್ ಗ್ಯಾಸ್ಗೆ ಎಕ್ಸಾಂಪಲ್ 2 ಕೆಮಿಕಲ್ ರಿಯಾಕ್ಷನ್ಸ್ ಬರೀರಿ ಇವಲ್ಯೂಷನ್ ಆಫ್ ಗ್ಯಾಸ್ಗೆ ಅಂತ ಹೇಳಿ ಕೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ರೈಟ್ ಜಿಂಕ್ ಇನ್ ಹೈಡ್ರೋಕ್ಲೋರಿಕ್ ಆಸಿಡ್, ಮೆಟಲ್ ಇನ್ ಆಸಿಡ್. ಏನ್ ಸಿಗುತ್ತೆ? ಮೆಟಲ್ ಇನ್ ಆಸಿಡ್, ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಬ್ಯಾಲೆನ್ಸ್ ದ ಇಕ್ವೇಶನ್, ಜಸ್ಟ್ ಯು ಹ್ಯಾವ್ ಟು ರೈಟ್ ಹಿಯರ್ 2. ಆಯ್ತಾ? ಒಂದು. ಇನ್ನೊಂದು, ನೀವು ಇವಾಗ ಅಸಿಟಿಕ್ ಆಸಿಡ್ CH3COH ಅನ್ನ, ಅಸಿಟಿಕ್ ಆಸಿಡ್ ಅನ್ನ ಸೋಡಿಯಂ ಕಾರ್ಬೋನೇಟ್ ಜೊತೆ ಟ್ರೀಟ್ ಮಾಡಿ. ಆಸಿಡ್, ಇದು ಕೂಡ ಆಸಿಡ್ ಅಲ್ವಾ? ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಇಸ್ ದ ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಏನು? ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ ಸಾಲ್ಟ್ ಇಟ್ ರಿಲೀಸಸ್ ವಾಟ್? ಫಾರ್ಮ್ಸ್, ಡೆಫಿನೆಟ್ಲಿ ಇಟ್ ಫಾರ್ಮ್ಸ್ salt called sodium ethanoate. ಜೊತೆಗೆ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ಜೊತೆಗೆ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಈ ಹೈಡ್ರೋಜನ್ ಇದೆಯಲ್ವಾ, ಈ ಹೈಡ್ರೋಜನ್ ಇಲ್ಲಿ 2 ಅಂತ ಹೇಳಿ ಕನ್ಸಿಡರ್ ಆಗಬೇಕು ಅಂದ್ರೆ ಇಲ್ಲಿ ನಾನು 2 ಅಂತ ಹೇಳಿ ಬರ್ತೀನಿ. ಅಗೇನ್ ಇಲ್ಲಿ ಐ ವಿಲ್ ರೈಟ್ 2. ಸೊ 2 ಸೋಡಿಯಂ, ಇಲ್ಲೂ ಕೂಡ 2 ಸೋಡಿಯಂ, 2 times hydrogen and 1 oxygen will form water. ಇದರಿಂದ ಕಾರ್ಬನ್ ಡೈಆಕ್ಸೈಡ್ CO2 will be released outside as just CO2. ಸೊ ಇವಲ್ಯೂಷನ್ ಆಫ್ ಗ್ಯಾಸ್ಗೆ 2 ಎಕ್ಸಾಂಪಲ್ಸ್ ನಿಮ್ಮ ತಲೆಯಲ್ಲಿ ಇರಬೇಕು ಯಾವಾಗಲೂ ಕೂಡ. ಇಲ್ಲ ಮೇಡಮ್ ಇದು ತುಂಬಾ ಕಷ್ಟ ಆಗುತ್ತೆ, ನಾವು ಇದನ್ನ ಬರಿಬೋದಾ ಅಂತ ಹೇಳಿ ಕೇಳ್ಬೋದು. ಯಾವುದು? Fe2 FeSO4 ಅನ್ನ ಡಿಕಂಪೋಸ್ ಮಾಡಿದಾಗ ವಿ ಗೆಟ್ Fe2O3, ಸಲ್ಫರ್ ಡೈಆಕ್ಸೈಡ್. ಇಲ್ಲೂ ಕೂಡ ಇವಲ್ಯೂಷನ್ ಆಫ್ ಗ್ಯಾಸ್ ಆಗ್ತಾ ಇದೆ. ಹೌದಾ? ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. Here also evolution of gas is happening, and you can consider this example for evolution of gas ಗೆ ನೀವು ಈ ಎಲ್ಲ ರಿಯಾಕ್ಷನ್ಸ್ ನ ಬರಿಬಹುದು. ಇದನ್ನ ಬರೆದ್ರೆ ಚೇಂಜ್ ಇನ್ ಕಲರಿಗೂ ಕೂಡ ಒಂದು ಕೆಮಿಕಲ್ ಎಕ್ಸಾಂಪಲ್ ಆಗುತ್ತೆ. ಯಾಕೆ? ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗ್ತಿದೆ? ಲೈಟ್ ಗ್ರೀನ್ ಇಂದ ಬ್ರೌನ್ ಕಲರ್ ಆಗಿ ಚೇಂಜ್ ಆಗ್ತಾ ಇದೆ. ಲೈಟ್ ಗ್ರೀನ್ ಕಲರ್ ಇಂದ ಬ್ರೌನ್ ಕಲರ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಇನ್ ಪ್ರೆಸಿಪಿಟೇಟ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಸೊ ಚೇಂಜ್ ಇನ್ ಪ್ರೆಸಿಪಿಟೇಟ್ಗೆ ಯಾವ ಎಕ್ಸಾಂಪಲ್ ಕೊಡ್ತಾರೆ? ಎನಿ 1 or 2 ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್. ಪೊಟ್ಯಾಷಿಯಂ ಅಯೋಡೈಡ್. Potassium iodide reacts with lead nitrate PbNO3 whole twice. ನಿಮಗೆ yellow color lead iodide plus potassium nitrate ಸಿಗುತ್ತೆ. ಹೌದಾ? So this is one example. Silver nitrate reacts with sodium chloride to form silver chloride plus sodium nitrate. Idu second example. Illu kuda white color precipitate, and most commonly asked precipitate idu barium chloride reaction with sodium sulfate resulting barium sulfate, a white color precipitate plus sodium chloride. ತುಂಬಾ ಸಲ ಈ ಕ್ವೆಶ್ಚನ್ ಕೇಳಿದ್ದಾರೆ, ನೀವು ಬ್ಯಾಲೆನ್ಸ್ ಮಾಡಬೇಕು. there are 2 sodium chloride, so I'll just write here 2. this equation is already balanced. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ I just have to write here 2. NO3 whole twice ಅಂತ ಹೇಳೋ ಕಾರಣಕ್ಕೋಸ್ಕರ, K is also 2 ಅಂತ ಹೇಳೋ ಕಾರಣಕ್ಕೋಸ್ಕರ I have to write here 2. so all these equations are example of precipitation or ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಸೊ ಯಾವುದಾದ್ರೂ ಒಂದು ರಿಯಾಕ್ಷನ್ ಅಲ್ಲಿ ನೀವು ಏನೋ ಒಂದು ಕೆಳಗಡೆ ಹುಡಿ ಆಗಿರುವಂತಹದ್ದು ಇನ್ಸಾಲ್ಯುಬಲ್ ಸಾಲಿಡ್ ಫಾರ್ಮ್ ಆಗ್ತಾ ಇದೆ, ಸೆಟಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ಯಾಟ್ ವಿಲ್ ಬಿ ಎನ್ ಎಕ್ಸಾಂಪಲ್ ಆಫ್ ಚೇಂಜ್ ಇನ್ ಪ್ರೆಸಿಪಿಟೇಟ್. ಅಥವಾ ಇಲ್ಲಿ ಚೇಂಜ್ ಇನ್ ಸ್ಟೇಟ್ ಅಂತಾನೂ ಕೊಟ್ಟಿದ್ದಾರೆ ನಿಮ್ಮ NCERT ನಲ್ಲಿ. ಚೇಂಜ್ ಇನ್ ಸ್ಟೇಟ್ ಅಂದ್ರೆ ಏನೋ ಒಂದು ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳುವಂತ ಅರ್ಥ. ಚೇಂಜ್ ಇನ್ ಟೆಂಪರೇಚರ್ಗೆ ಯಾವ ಎಕ್ಸಾಂಪಲ್ಸ್ ಬರೀತೀರಾ? ವೆನ್ ಇಟ್ ಕಮ್ಸ್ ಟು ಚೇಂಜ್ ಇನ್ ಟೆಂಪರೇಚರ್ ಯು ಹ್ಯಾವ್ 2 types ಅಲ್ವಾ? ಎಕ್ಸೋ, ಕೆಲವೊಂದ್ಸಲ ರಿಯಾಕ್ಷನ್ ಹ್ಯಾಪನ್ಸ್ ಬೈ ರಿಲೀಸಿಂಗ್ ದ ಟೆಂಪರೇಚರ್, ಕೆಲವೊಂದ್ಸಲ ರಿಯಾಕ್ಷನ್ ಹ್ಯಾಪನ್ಸ್ ಬೈ absorbing the temperature. So absorbing is heat absorbed endo, heat released exo ಆಗುತ್ತೆ. So heat release ಆಗ್ತಿದೆ ಅಂತ ಹೇಳುವಂತ ರಿಯಾಕ್ಷನ್ ಗೆ ಬೆಸ್ಟ್ ಎಕ್ಸಾಂಪಲ್ ಆಸಿಡ್ ಬೇಸ್ ರಿಯಾಕ್ಷನ್. ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ,
ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಸಿಂಪ್ಲೆಸ್ಟ್ ರಿಯಾಕ್ಷನ್ ಅಲ್ವಾ, NaCl, ದಿಸ್ NaCl ಫಾರ್ಮ್ ಆಗುತ್ತೆ ಪ್ಲಸ್ ವಾಟರ್. ಮೇಡಮ್ ಇದನ್ನ ನಾನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರೀತೀನಿ, ಈ ಚಾಪ್ಟರ್ದೇ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಕಾಂಬಿನೇಷನ್ ರಿಯಾಕ್ಷನ್ ಕ್ಯಾಲ್ಸಿಯಂ ಆಕ್ಸೈಡ್ ಸುಣ್ಣ ಅಥವಾ ಕ್ವಿಕ್ ಲೈಮ್ ಮಿಕ್ಸಿಂಗ್ ವಿತ್ ವಾಟರ್ ಟು ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹ್ಯೂಜ್ ಅಮೌಂಟ್ ಆಫ್ ಹೀಟ್. ದೀಸ್ ಟು ರಿಯಾಕ್ಷನ್ಸ್ ನಿಮಗೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಬಹುದು, ದೇ ಆರ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ನೀವು ಎಕ್ಸೋಥರ್ಮಿಕ್ಗೆ ಮತ್ತು ಕೂಡ ರೆಸ್ಪಿರೇಷನ್ ಎಕ್ಸಾಂಪಲ್ ಕೊಡ್ಬೋದು, ಡಿಕಂಪೋಸಿಂಗ್ ಅಂದರೆ ಅವ್ರು ಸೆಂಟೆನ್ಸ್ ಫಾರ್ಮ್ಲಿ ಕೇಳಿದ್ರೆ ಕಾಂಪೋಸ್ಟ್ ಡಿಕಂಪೋಸ್ ಆಗುವಂಥದ್ದು ಕೂಡ ಎಕ್ಸೋಥರ್ಮಿಕ್ ಅಂತ ಹೇಳ್ಬೋದು. ಎಲ್ಲ ಕಂಬಸ್ಟನ್ ರಿಯಾಕ್ಷನ್ಸ್ಗಳು C+O2 ಕಾರ್ಬನ್ ಬರ್ನಿಂಗ್ ಟು CO2 ಇಲ್ಲೂ ಕೂಡ ಹೀಟ್ ಆ್ಯಂಡ್ ಲೈಟ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಎಂಡೋಥರ್ಮಿಕ್ ನೀವೇನ್ ಮಾಡಬೇಕು, ಡಿಕಂಪೋಸಿಷನ್ ರಿಯಾಕ್ಷನ್ ಕ್ಯಾರಿಡ್ ಔಟ್ ಯೂಸಿಂಗ್ ಹೀಟ್. ಸೊ ಫಾರ್ ಎಕ್ಸಾಂಪಲ್ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳುವಂಥದ್ದನ್ನ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಅಲ್ಲಿ ನಾವು ಹೀಟ್ ಅನ್ನ ಸಪ್ಲೈ ಮಾಡ್ತೀವಿ, ಅಲ್ಲಿ ಚೇಂಜ್ ಅನ್ನು ನಾವು ಡೆಲ್ಟಾ ಫಾರ್ಮ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಹೌದಾ. ಸಿಮಿಲರ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಅವಾಗಲೇ ಕಲರ್ ಚೇಂಜ್ ಅಂತ ಹೇಳುವ ರಿಯಾಕ್ಷನ್ ಬರ್ದ್ರಲ್ವಾ, ಈ ರಿಯಾಕ್ಷನ್ ನೋಡಿ ಮಕ್ಕಳೇ, FeSO4 ಡಿಕಂಪೋಸಿಷನ್ ನೀವು ಎಲ್ಲೆಲ್ಲಿ ಬರಿಬೋದು ಅಂದರೆ ಎಂಡೋಥರ್ಮಿಕ್ ಬರಿಬೋದು. ದಿಸ್ ಅಬ್ಸಾರ್ಬ್ಸ್ ಎನರ್ಜಿ ಆ್ಯಂಡ್ ಡಿಕಂಪೋಸಸ್ ಇಂಟು ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ಇವಲ್ಯೂಷನ್ ಆಫ್ ಗ್ಯಾಸಿಗೂ ಈ ಎಕ್ಸಾಂಪಲ್ ಬರಿಬೋದು. ರಿಲೀಸ್ ಆಫ್ ಗ್ಯಾಸ್ ಆಗ್ತಿದೆ ಅಂತ ಹೇಳಿದ್ರೆ ಚೇಂಜ್ ಇನ್ ಕಲರ್ಗೆ ಕೂಡ ಈ ಎಕ್ಸಾಂಪಲ್ ಬರಿಬೋದು. ಅದೇ ತರ ಎಂಡೋಥರ್ಮಿಕ್ ದ ರಿಯಾಕ್ಷನ್ ವಿಚ್ ಅಬ್ಸಾರ್ಬ್ಸ್ ಎನರ್ಜಿ ಟು ಫಾರ್ಮ್ ಪ್ರಾಡಕ್ಟ್, ಅಲ್ಲಿಗೂ ಕೂಡ ಈ ಒಂದು ರಿಯಾಕ್ಷನ್ ಅನ್ನ ಬರಿಬೋದು. ಇಲ್ಲಿ ನಾನು ಎಕ್ಸೋ ಅಂತ ಹೇಳಿದಾಗ ಹೀಟ್, ಇಲ್ಲೂ ಕೂಡ ಪ್ಲಸ್ ಹೀಟ್ ಮತ್ತೆ ಹೀಟ್ ಅಂತ ಹೇಳಿ ಬರಿತೀನಿ. ನೆನ್ಪಿಟ್ಕೊಳ್ಳಿ, ಪ್ಲಸ್ ಹೀಟ್ ಅಂತ ಹೇಳಿ ಬರೆದ್ರೆ ಹೀಟ್ ಇಸ್ ನಾಟ್ ದ ಪ್ರಾಡಕ್ಟ್, ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಎನರ್ಜಿಯನ್ನು ನಾನು ಬರೀತಿದ್ದೀನಿ ಅಷ್ಟೇ, ಇಟ್ ಇಸ್ ನಾಟ್ ಲೈಕ್ ಅ ಪ್ರಾಡಕ್ಟ್ ಫಾರ್ಮ್ಡ್ ಅಂತ ಹೇಳಿ. ಓಕೆ, ಎನರ್ಜಿ ಇನ್ವಾಲ್ವ್ಡ್ ಅಂತ ಹೇಳ್ಬೋದು ನೀವು. ನೆಕ್ಸ್ಟ್ ಬರುತ್ತೆ, ಸೊ ವಾಟ್ ಡಿಡ್ ವಿ ಲರ್ನ್, ನಾವೇನು ಕಲ್ತ್ವಿ ಇಲ್ಲಿವರೆಗೆ, ಕೆಮಿಕಲ್ ರಿಯಾಕ್ಷನ್ ಕ್ಯಾರೆಕ್ಟರಿಸ್ಟಿಕ್. ಪ್ರತಿ ಕ್ಯಾರೆಕ್ಟರಿಸ್ಟಿಕ್ 4 ಕ್ಯಾರೆಕ್ಟರಿಸ್ಟಿಕ್ ಇದೆ. ಗ್ಯಾಸ್ ಇವಾಲ್ವ್ ಆಗೋದು, ಚೇಂಜ್ ಇನ್ ಕಲರ್, ಪ್ರೆಸಿಪಿಟೇಟ್ ಫಾರ್ಮೇಷನ್ ಅಥವಾ ಚೇಂಜ್ ಇನ್ ಸ್ಟೇಟ್. 4ನೇದು ಟೆಂಪರೇಚರ್ ಚೇಂಜ್ ಆಗುವಂಥದ್ದು. ಅದರಲ್ಲಿ ಎಕ್ಸೋ ಬರುತ್ತೆ, ಎಂಡೋ ಕೂಡ ಬರುತ್ತೆ. ವಾಟ್ ಇಸ್ ಎಕ್ಸೋ, ವಾಟ್ ಇಸ್ ಎಂಡೋ, ಡೆಫಿನೇಷನ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ರೆ ಏನು, ದ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ ಕೆಮಿಕಲ್ ಚೇಂಜ್ ಯೂಸಿಂಗ್ ಸಿಂಬಲ್ಸ್ ಅಂಡ್ ಫಾರ್ಮುಲಾಸ್ involved in it is known as chemical equation. The method of representing chemical reaction with the help of symbol and formulae of the substance involved in it is known as chemical equation. So chemical equation alli yaar participate ಮಾಡ್ತಾರೆ, the substance which are involved or which is reacting in a chemical reaction are known as reactants. Substance which are formed after the reaction is called as products. Next, burning of magnesium ribbon is simplest reaction. So what type of reaction is this? Magnesium is combining with oxygen to form magnesium oxide. It is a combination reaction where 2 reactants are combining to form a product. So this is combination reaction. Or you can also call this as combustion reaction because you're burning in the presence of oxygen. Or you can also call this as oxidation reaction because oxygen is added. Illu kuda heat is releasing because combustion reaction alva. This is a exothermic reaction. Idu exothermic agutte because combustion reactions are always associated with heat release. Illi light, dazzling light barutte and they'll ask related question before burning magnesium ribbon. Why one should clean the magnesium ribbon using sandpaper? Because magnesium is reactive. It might react with atmospheric oxygen to produce magnesium oxide as an impurity. And ನೀವು ಬರ್ನ್ ಮಾಡಿ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೆ ಅಟ್ಮಾಸ್ಫಿಯರ್ ಅಲ್ಲಿರುವಂಥ ಆಕ್ಸಿಜನ್ ಜೊತೆ ಮೆಗ್ನೀಷಿಯಂ ಮೇಲ್ಗಡೆ ಆಕ್ಸೈಡ್ ಫಾರ್ಮೇಷನ್ ಆಗಬಹುದು ಆಸ್ ಅನ್ ಇಂಪ್ಯೂರಿಟಿ. Magnesium might react with carbon dioxide which is present in the atmosphere to form magnesium carbonate as an impurity, MgCO3.
So you can find impurities such as magnesium oxide, magnesium carbonate. So this may interfere with the product formation. ಹಾಗಾಗಿ ಇದನ್ನ ನಾವೇನ್ ಮಾಡಬೇಕು, ರಿಮೂವ್ ಮಾಡಬೇಕಂದ್ರೆ we have to clean it with sandpaper. And always they'll ask always one more question. ಯಾಕೆ, why one should wear or what are the precautions one must take while burning magnesium ribbon ಅಂತ ಹೇಳಿ. Point number 1, it should be magnesium ribbon ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಹೋಲ್ಡ್ ಮಾಡಬೇಕು, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಲಾಟ್ ಆಫ್ ಲೈಟ್, ಡಾಸ್ಲಿಂಗ್ ಲೈಟ್ ಅಂದರೆ ಬ್ರೈಟ್ ಲೈಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಮೈಟ್ ಹಾರ್ಮ್ ಯೋರ್ ಐಸ್, ಹೀಟ್ ರಿಲೀಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಅದನ್ನ ಬರ್ನ್ ಮಾಡಬೇಕು. ಅಂಡ್ ವೈಲ್ ಬರ್ನಿಂಗ್ ಯು ಹ್ಯಾವ್ ಟು ವೇರ್ ಅ ಗಾಗಲ್ ಟು ಪ್ರೊಟೆಕ್ಟ್ ಯೋರ್ ಐಸ್. ಸೊ ಇಷ್ಟು ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ನೆಕ್ಸ್ಟ್, ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಶನ್. ತುಂಬಾ ಮಕ್ಕಳಿಗೆ ಇದೊಂದು ಡೌಟ್ ಇರುತ್ತೆ, ವಾಟ್ ಯು ಮೀನ್ ಬೈ ಸ್ಕೆಲಿಟಲ್ ಇಕ್ವೇಶನ್? ದ ಇಕ್ವೇಶನ್, ಕೆಮಿಕಲ್ ಇಕ್ವೇಶನ್ ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಫಾರ್ ಎಕ್ಸಾಂಪಲ್, ಸಿಂಪ್ಲೆಸ್ಟ್ ಇಕ್ವೇಶನ್ ಬರ್ತೀವಿ ನೋಡಿ, ಪೊಟ್ಯಾಷಿಯಂ ಅಯೋಡೈಡ್ KI reacting with PbNO3 whole twice forms PbI2 plus KNO3. ನೀವು ನೋಡ್ತಿದ್ದೀರಾ, ಅಯೋಡಿನ್ ಇಲ್ಲಿ ಒಂದಿದೆ, ನಮ್ಮ ಪ್ರಾಡಕ್ಟ್ ನಲ್ಲಿ ಎರಡಿದೆ. Pb is 1, that is balanced both the side, but NO3 is twice in the reactant side and NO3 is only 1 in the ಏನು ಹೇಳ್ಬೋದು, product side, right? So product side nali NO3 is not balanced, reactant side nali I is not balanced. So the chemical equation in which number of atoms of different element on both the side of the equation is not balanced, such chemical equations are called as skeletal chemical equations, not balanced. ಆಯ್ತಾ? ಅಲ್ಲಿ ನಾವೇನ್ ಮಾಡ್ತೀವಿ, ಅವುಗಳನ್ನ ಬ್ಯಾಲೆನ್ಸಿಂಗ್ ಮಾಡಲ್ಲ, just we write the formula ಅಷ್ಟೇ. ಸೊ ಪ್ರಾಸೆಸ್ ಅನ್ನ ಇಂಡಿಕೇಟ್ ಮಾಡ್ತೀವಿ. ಬಟ್ those chemical reactions in which atoms of different elements on both the side of the reaction is equal. So example ಯಾವ್ದು ಬೇಕಾದ್ರೂ ತಗೊಳ್ಬೋದು, magnesium sulfuric acid giving magnesium sulfate MgSO4 plus H2. ಇಲ್ಲಿ ನೋಡಿ, 1 mg balance, 2 hydrogen balance, 1 sulfur 4 oxygen balance. So I've given you the order wise ಹೋಗ್ತೀರಾ ಅಂತ ಹೇಳಿದ್ರೆ, first always check all the metals, ಒಂದಕ್ಕಿಂತ ಜಾಸ್ತಿ ಮೆಟಲ್ಸ್ ಇದ್ರೆ whether all the metals are balanced or not ಅಂತ ಹೇಳೋದನ್ನ ಚೆಕ್ ಮಾಡ್ತೀರಾ. ಫಾಲೋಡ್ ಬೈ ನಾನ್ ಮೆಟಲ್. ಈಗ ನಿಮಗೆ ನಾನ್ ಮೆಟಲ್ ಯಾವುದಲ್ಲ ಅಂತ ಹೇಳಿ ಗೊತ್ತಿರ್ಬೇಕಲ್ವಾ. ಎಲ್ಲ ಗೇಷಿಯಸ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಆಮೇಲೆ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಸಲ್ಫರ್, ಈ ಕಾರ್ಬನ್, ಇದೆಲ್ಲವುಗಳು ಕೂಡ ನಾನ್ ಮೆಟಲ್ಸ್ ಆಗಿರುತ್ತೆ. ಹೌದಾ? ಗೇಷಿಯಸ್ ಸಬ್ಸ್ಟೆನ್ಸ್ ಅಂಡ್ ಫ್ಯೂ ಸಾಲಿಡ್ ಸಬ್ಸ್ಟೆನ್ಸ್ ಅಂಡ್ 1 ಲಿಕ್ವಿಡ್ ಬ್ರೋಮಿನ್, these are represented as non-metal. ನೆನ್ಪಿಟ್ಕೊಳ್ಳೋದು ಈಸಿ because their number is very lesser. So now come to the point, non-metal ಅಂತ ಹೇಳಿದಾಗ do not take oxygen and hydrogen in the second step. Except oxygen, hydrogen, balance rest of the non-metals and keep oxygen to balance in the third step. And in the last step, you are balancing hydrogen atom. Okay na? So this should be the series, this should be a series ಅಥವಾ ಒಂದು order to balance the chemical reaction. ಅದನ್ನು ನೆನ್ಪಿಟ್ಕೊಳ್ಳಿ because you can quickly handle the reaction no matter how difficult it is. So normal reactions ಗಳನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಹೈಯರ್ ಕ್ಲಾಸಸ್ ಹೋಗ್ಬೇಕಾದ್ರೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಡಿಫರೆಂಟ್ ಟೆಕ್ನಿಕ್ಸ್ ನ ನೀವು ಹೈಯರ್ ಕ್ಲಾಸಸ್ ನಲ್ಲಿ ಕಲಿತಾ ಹೋಗ್ತೀರಾ. ಓಕೆ, now do not have to worry. So why this question is very important, why chemical equation should be balanced? ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು? ಬಿಕಾಸ್ atoms or matter, in general matter ಅಂತ ಹೇಳಲ್ಲ, matter can neither be created nor destroyed. So matter ನ ಕ್ರಿಯೇಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಹೇಳಿದ್ರೆ in a chemical reaction, therefore in a chemical reaction, total mass of all the elements, so total mass of all the elements of reactant should be equal to total mass of all the elements of the product. Simple ಆಗಿ ಹೇಳ್ಬೇಕಾ, mass of the reactant, total mass of the reactant should be equal to total mass of the product. So ಅದು ಆದ್ರೆ ಮಾತ್ರ it obeys the law of conservation of mass. So law of conservation of mass ಅಂತ ಹೇಳಿದ್ರೆ ಏನು, total it talks about ಇದೆ, ಮಾಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕೆಮಿಕಲ್ ರಿಯಾಕ್ಷನ್ ಹೇಗೆ ಅಪ್ಲೈ ಮಾಡ್ತೀರಾ? Total mass of the element present in the product of a chemical reaction should be equal to total mass of the element present in the reactant. ಅಥವಾ number of atoms of all the different elements before the reaction, after the reaction should be equal. Number of different elements before and after the chemical reaction should be equal. ಇದಾದ್ರೆ ಮಾತ್ರ ಇದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಜಸ್ಟಿಫೈ, ನೀವೆಲ್ಲಿ ಕಳ್ಕೊಂಡಿದ್ದೀರಾ ಮಾಸನ.
because mass can be converted into energy, energy can be converted into mass, not in ordinary chemical reactions but in higher level of reactions like nuclear reactions nalli matra. All set. So this is very important. Next, balancing the chemical equation. Few reactions are balanced by themselves. For example, look into zinc reacting with sulfuric acid. It gives a salt called zinc sulfate and a gas called hydrogen. Here, what are the different elements you have? Only look into the reactant part: zinc, hydrogen, sulfur, oxygen. So 4 elements: zinc, hydrogen, sulfur, oxygen. And look at the count of zinc, hydrogen, sulfur, oxygen, the reactant: 1, 2, 1, 4, right? 1, 2, 1, 4. Product certainly count madi. 1, zinc is 1, here also 1. Sulfur, here also 1, here also 1. And oxygen, 4 in the reactant product, also 4. Hydrogen 2, here also 2. So a reaction where all the atoms are balanced, you don't have to balance it anymore by writing anything extra. Okay, so it's called as balanced chemical equation. Now, if you have to try balancing the reaction, then you must know 2 things. They can ask this question: balance the following reaction for 2 marks, or they can ask a question, like ಎರಡು equation separate. If they ask for 2 marks or 2 marks ಕೇಳ್ತಾರೆ ಅಂತ ಹೇಳಿದ್ರೆ ಮಲ್ಟಿಪಲ್ ಈಕ್ವೇಶನ್ಸ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸಪೋಸ್ ಅವ್ರು 3 ಮಾರ್ಕ್ಸ್ಗೆ ಈ ತರ ಕ್ವೆಶನ್ ಕೇಳ್ತಾರೆ ಅನ್ಕೊಳ್ಳಿ: ಬ್ಯಾಲೆನ್ಸ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಇನ್ ಸ್ಟೆಪ್ ವೈಸ್ ಫಾರ್ಮ್ ನಲ್ಲಿ ಕೊಟ್ಟಿರುವಂತಹ ಕೆಳಗೆ ಕೊಟ್ಟಿರುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಸ್ಟೆಪ್ ವೈಸ್ ತೋರಿಸ್ಬೇಕಲ್ವಾ. ಇದು ರಾ ಕೆಮಿಕಲ್ ರಿಯಾಕ್ಷನ್, ಅನ್ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಏನಾಗ್ತಿದೆ ಇಲ್ಲಿ? ಐರನ್ ಅಂತ ಹೇಳುವಂತಹ ಮೆಟಲ್ ಇಸ್ ರಿಯಾಕ್ಟಿಂಗ್ ವಿತ್ ಸ್ಟೀಮ್. ಓಕೆ, ಆವಿ ಇದೆಯಲ್ವಾ, ನೀರಾವಿ ಜೊತೆ ಕಬ್ಬಿಣ ಅಂತ ಹೇಳುವ ಮೆಟಲ್ ರಿಯಾಕ್ಟ್ ಆಗ್ತಿದೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಈಸಿ. ಏನು? ಜಸ್ಟ್ ಡ್ರಾ ದ ಬಾಕ್ಸಸ್ ಅರೌಂಡ್ ಈಚ್ ಫಾರ್ಮುಲಾ ಆಫ್ ದ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ನೀವೇನ್ ಮಾಡ್ಬೇಕು? ಬಾಕ್ಸಸ್ ನ ಹಾಕ್ಬೇಕು. ಸೆಕೆಂಡ್ ಸ್ಟೆಪ್ ಏನು? ಲಿಸ್ಟ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್. ಸೊ ಇದನ್ನ ನೀವು ಮಾಡಬೇಕು. ಹೇಗೆ ಮಾಡ್ತೀರಾ ಈಸಿಯಾಗಿ? ಫಸ್ಟಿಗೆ ಓನ್ಲಿ ಲುಕ್ ಇನ್ ಟು ದ ರಿಯಾಕ್ಟೆಂಟ್ ಪಾರ್ಟ್ ಮಾತ್ರ ನೋಡಿ. Fe ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಈಗ 2 ಕಾಲಮ್ ಮಾಡ್ಕೊಳ್ತೀರಾ. ರಿಯಾಕ್ಟೆಂಟ್ ಕಾಲಮ್ ಒಂದು, ಇನ್ನೊಂದು ಪ್ರಾಡಕ್ಟ್ ಕಾಲಮ್. ಇನ್ನೊಂದು ಯಾವ ಕಾಲಮ್? ಪ್ರಾಡಕ್ಟ್ ಕಾಲಮ್. ಇದು ನಿಮ್ಮ ಸ್ಟೆಪ್ 2 ಆಗಿರ್ಬೇಕು. ನಾನು ಇಲ್ಲೇ ಬರಿತಾ ಇದ್ದೀನಿ ಅಷ್ಟೇ. ಸೊ ಎಷ್ಟು ಎಲಿಮೆಂಟ್ಸ್ ಇದೆ? Fe ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಹೌದಾ? ರಿಯಾಕ್ಟೆಂಟ್ ಸೈಡ್ ನಲ್ಲಿ Fe ಎಷ್ಟಿದೆ ಕೌಂಟ್ ಮಾಡಿ. 1 ಅಂತ ಬರೀತೀರಾ. ಪ್ರಾಡಕ್ಟ್ ಸೈಡ್ ನಲ್ಲಿ 3 ಅಂತ ಹೇಳಿ ಬರೀತೀರಾ. ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ನಲ್ಲಿ 2 ಇದೆ, ಇಲ್ಲೂ 2 ಇದೆ. ಆಕ್ಸಿಜನ್ ಇಲ್ಲಿ 1 ಇದೆ, ಇಲ್ಲಿ 4 ಇದೆ ಅಂತ ಹೇಳಿ ಲಿಸ್ಟ್ ಔಟ್ ಮಾಡ್ತೀರಾ. ಯಾಕೆ ಅಂದ್ರೆ ಯು ಶುಡ್ ನೋ ದಟ್ ಆ ರಿಯಾಕ್ಷನ್ ಅಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಇದೆ, ಯಾವ ಎಲಿಮೆಂಟ್ ಕಡಿಮೆ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತಹ ಪ್ರಾಸೆಸ್ ಅನ್ನ ಗೊತ್ತಾಗ್ಲಿಕ್ಕೋಸ್ಕರ ನೀವು ಈ ತರ ಮಾಡ್ತೀರಾ. ಇದೆಲ್ಲ ಯಾವಾಗ ಮಾಡ್ತೀರಾ? ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ 3 ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಇದನ್ನೆಲ್ಲ ಕುತ್ಕೊಂಡು ಮಾಡಿ. ಸುಮ್ನೆ ಅವ್ರ 4-5 ಇಕ್ವೇಶನ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡ್ರಪ್ಪ ಅಂತ ಕೇಳಿದ ತಕ್ಷಣ ನೀವು ಪ್ರತಿಯೊಂದಕ್ಕೂ ಬಾಕ್ಸ್ ಹಾಕೋದು, ಪ್ರತಿಯೊಂದಕ್ಕೂ ಟ್ಯಾಬ್ಯುಲರ್ ಕಾಲಮ್ ಹಾಕೋದು ಮಾಡಿದ್ರೆ ನಿಮ್ಗೆ ಟೈಮ್ ಸೇವ್ ಆಗಲ್ಲ ಅಂಡ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ನಾನು ಏನು ಹೇಳ್ತಾ ಇದ್ದೀನಿ? ಯಾವಾಗ ಅವರು ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ, ಸ್ಟೆಪ್ ವೈಸ್ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಕೇಳಿದ್ರೆ ಮಾತ್ರ ಈ ಸ್ಟೆಪ್ ಅನ್ನ ತಗೊಳ್ಳಿ. ಇಲ್ಲ ಮೈಂಡ್ ಅಲ್ಲಿ ಇರಬೇಕು ನಾನು ಹೇಳ್ಕೊಟ್ಟಿರೋ ಆರ್ಡರ್. ಮೆಟಲ್, ನಾನ್ ಮೆಟಲ್ ಮತ್ತೆ ಆಕ್ಸಿಜನ್, ಹೈಡ್ರೋಜನ್ ಆರ್ಡರ್ ನಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದನ್ನ ಹೇಳ್ಕೊಟ್ಟಿದ್ದೀನಲ್ವಾ, ಅದು ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಬೇಕು. ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಫಸ್ಟಿಗೆ ಸ್ಟೆಪ್ ವೈಸ್ ನಲ್ಲಿ ಸ್ಟೆಪ್ 1 ನಲ್ಲಿ ನಾವು ಬಾಕ್ಸ್ ಹಾಕ್ತೀವಿ, ಆಮೇಲೆ ಸ್ಟೆಪ್ 2 ನಲ್ಲಿ ನಾವು ಕೌಂಟ್ ಮಾಡ್ತೀವಿ, ಸ್ಟೆಪ್ 3 ನಲ್ಲಿ ಏನ್ ಮಾಡ್ತೀವಿ? ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ಅ ಕಂಪೌಂಡ್ ದಟ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್. ಬರೀರಿ ಇದನ್ನ ನಿಮ್ಮ ಎಕ್ಸಾಮ್ ಪೇಪರ್ ನಲ್ಲಿ ನೀವು ಎಕ್ಸಾಮ್ ಬರೀತೀರಾ ಅಂತ ಹೇಳಿದ್ರೆ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ವಿತ್ ದಾಟ್ ಕಂಪೌಂಡ್. ನೀವು ಶುರು ಮಾಡ್ತೀರಾ ಯಾವ ಕಂಪೌಂಡ್ ನಲ್ಲಿ ಮ್ಯಾಕ್ಸಿಮಮ್ ಆಟಮ್ ಇದೆಯೋ ಆ ಕಂಪೌಂಡ್ ನ ಇಟ್ಕೊಂಡು ಬ್ಯಾಲೆನ್ಸಿಂಗ್ ಅನ್ನ ಶುರು ಮಾಡ್ತೀರಾ. ಇದು ಸ್ಟೆಪ್ ವೈಸ್ ಆರ್ಡರ್ ಹೋದ್ರೆ. ನಾನು ಈ ತರ ಹೇಳ್ಕೊಡ್ಲಿಲ್ಲ. ಮೆಟಲು, ನಾನ್ ಮೆಟಲು, ಆಕ್ಸಿಜನ್, ಹೈಡ್ರೋಜನ್ ಅನ್ನೋ ಆರ್ಡರ್ ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ಆರ್ಡರ್ನ ಫಾಲೋ ಮಾಡಿ. ಬಟ್ ಬರಿಬೇಕಾದ್ರೆ ಈ ತರ ಬರೀರಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಇವಾಗ ಇಷ್ಟು ಕೊಟ್ಟಿರುವ ಕಂಪೌಂಡ್ ನಲ್ಲಿ ಯಾವುದು ನಮ್ಮ ರಿಯಾಕ್ಷನ್? Fe ಪ್ಲಸ್ ವಾಟರ್, ಸ್ಟೀಮ್ ಅಲ್ವಾ, ಗೇಷಿಯಸ್ ಸ್ಟೇಟ್ ನಲ್ಲಿ ಇದೆ. ಗಿವಿಂಗ್ Fe3O4 ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಹೇಳಿ ಮಕ್ಳೇ ನನಗೆ, ಇದರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವ್ದಿದೆ? ಮ್ಯಾಕ್ಸಿಮಮ್ ಎಲಿಮೆಂಟ್ ಅಥವಾ ಮ್ಯಾಕ್ಸಿಮಮ್ ಆಟಮ್ಸ್ ಇರೋದು ಈ ಕಂಪೌಂಡ್ ನಲ್ಲಿ. ಆಕ್ಸಿಜನ್ 4 ಇದೆ. ಸೊ ನಾನೇನ್ ಮಾಡ್ಬೇಕು? ಇದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು ಎಕ್ವೇಶನ್. ಹೌದಾ? ಸೊ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆಟಮ್ ಜಾಸ್ತಿ ಇದೆ,
ಪ್ರಾಡಕ್ಟ್ ಸೈಡ್ ನಲ್ಲಿ, ಅಷ್ಟೇ ಆಕ್ಸಿಜನ್ ಆಟಮ್ ಅನ್ನ ರಿಯಾಕ್ಟೆಂಟ್ ಸೈಡ್ ನಲ್ಲಿ ತಗೊಂಡ್ ಬರ್ಬೇಕಂದ್ರೆ ಈ ವಾಟರ್ ಅನ್ನ ನಾನು ಬಾಕ್ಸ್ ಹಾಕಿರ್ತೀನಲ್ವಾ, ಈ ವಾಟರ್ ಅನ್ನ ನಾನು ಏನ್ ಮಾಡ್ಬೇಕು, Fe ಬಾಕ್ಸ್ ವಾಟರ್ ಬಾಕ್ಸ್, ಈ ಬಾಕ್ಸ್ ಅನ್ನ ನಾನು 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಟ್ ಮೀನ್ಸ್ ದಟ್ 4 ಟೈಮ್ಸ್ ಆಕ್ಸಿಜನ್. ಹೌದಾ? ಈಗ ನಾನು ಏನ್ ಮಾಡ್ತೀನಿ, ರಿಯಾಕ್ಟೆಂಟ್ ಪಾರ್ಟ್ ಅಲ್ಲಿರುವ ವಾಟರ್ ಅನ್ನ ಹಾಗೆ ಬರ್ಕೊಳ್ತೀನಿ. ನನಗೆ ಅಲ್ಲಿ ನಾನು ಅಂದ್ರೆ ಅವ್ರು ಏನ್ ಹೇಳ್ತಿದ್ರೆ, ಒಂದು ಆಕ್ಸಿಜನ್ ಆಟಮ್ ಇದೆ ಈ ಫಾರ್ಮುಲಾದಲ್ಲಿ, 1 ಆಕ್ಸಿಜನ್ ಆಟಮ್ ಇದೆ ಅಂಡ್ ಯು ಶುಡ್ ಮಲ್ಟಿಪ್ಲೈ ದಿಸ್ 1 ಆಕ್ಸಿಜನ್ ವಿತ್ ದ ನಂಬರ್ 4 ಅಂತ ಹೇಳ್ತಾ ಇದ್ದಾರೆ ರಿಯಾಕ್ಟೆಂಟ್ ಪಾರ್ಟ್ ನಲ್ಲಿ. ಸೊ 1 in H2 ಅನ್ನ ನೀವೇನ್ ಮಾಡ್ತೀರಾ, 4 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ನಿಮ್ಗೆ ಇದೆಲ್ಲ ಬರೆಯಕ್ ಬೇಡವಾ ಮ್ಯಾಮ್, ಐ ಡೋಂಟ್ ವಾಂಟ್ ಟು ರೈಟ್, ಐ ವಿಲ್ ಡೈರೆಕ್ಟ್ಲಿ ರೈಟ್ ಲೈಕ್ 4 times ವಾಟರ್, ಬರ್ಕೊಳ್ಳಿ. ಬಟ್ ಇದನ್ನ ಅವರು ಬೇಸಿಕ್ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಯು ಕ್ಯಾನ್ ರೈಟ್ ಇನ್ ಬೋತ್ ದ ವೇಸ್. ಸುಮ್ಮನೆ 4H2 ಅಂತಲೂ ಬರಿಬೋದು, ಅಥವಾ ಒಂದು ಆಕ್ಸಿಜನ್ H2O ದಲ್ಲಿದೆ ಅದನ್ನ 4 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀರಾ ಅಂತಾನೂ ಬರ್ಕೊಳ್ಬಹುದು. ನೆಕ್ಸ್ಟ್, ಪ್ರಾಡಕ್ಟ್ ನಲ್ಲಿ ಏನಿದೆ, ಆಲ್ರೆಡಿ 4 ಆಕ್ಸಿಜನ್ ಇದೆ. ಯಾವ್ದ್ರಲ್ಲಿ ಇದೆ, Fe3O4 ಮಿಕ್ಸ್ಡ್ ಅಯನ್ ಆಕ್ಸೈಡ್ ಕಂಪೌಂಡ್ ನಲ್ಲಿ ಇದೆ. ಇದನ್ನ ಮ್ಯಾಗ್ನೆಟೈಟ್ ಅಂತ ಹೇಳಿ ಕರೀತಾರೆ. ಆ ಕಂಪೌಂಡ್ ಅನ್ನ ಏನಂತ ಹೇಳಿ ಕರೀತಾರೆ, ಮ್ಯಾಗ್ನೆಟೈಟ್ ಅಂತ ಹೇಳಿ ಕರೀತಾರೆ. ಯಾವ್ದನ್ನ, Fe3O4 ಅನ್ನ. ನಿಮ್ಗೆ ಬೇಕಾದ್ರೆ ತಗೊಳ್ಳಿ. ಆಯ್ತು, 4 ಆಕ್ಸಿಜನ್ ಇದೆ. ಈಗ ಇಲ್ಲಿ ನಾನು 4 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದ ತಕ್ಷಣ ಆಕ್ಸಿಜನ್ ಅಂಡ್ ಆಕ್ಸಿಜನ್ ಎರಡೂ ಕಡೆ ಏನಾಯ್ತು, ಈಕ್ವಲ್ ಆಯ್ತು. ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ 4, ಮತ್ತೆ ಇಲ್ಲೂ ಕೂಡ 4. ಆಲ್ರೆಡಿ 4 ಇತ್ತು, ಈಚೆ 4 ಬರ್ದೆ. ಇದು ನನಗೆ ಫಸ್ಟ್ ಬ್ಯಾಲೆನ್ಸ್, ಹಾಫ್ ಬ್ಯಾಲೆನ್ಸ್ ಇಕ್ವೇಶನ್ ಆಯ್ತು. ಮುಂದೆ ನಾನು ಏನಾದರೂ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಮತ್ತೆ ವಾಪಸ್ ಶುರುವಿಂದ ಮಾಡೋದಲ್ಲ. ಇಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಮಾಡಿದ್ದೀನಲ್ವಾ, ಇದನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಸ್ಟೆಪ್ 3 ಅಲ್ಲಿ ಏನ್ ಮಾಡ್ತೀರಾ, ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಒಂದಷ್ಟು ಇಕ್ವೇಶನ್ ಸಿಗುತ್ತೆ. ಸ್ಟೆಪ್ 4 ನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಯಾವುದು, ಹೈಡ್ರೋಜನ್. ಇದರಲ್ಲೇ ನೋಡ್ಕೊಳ್ಳಿ. ಇವಾಗ ಏನ್ ಮಾಡಿದ್ರಿ, ನನ್ನ ಕೆಳಗಡೆ ಏನಿದೆ ಅಂತ ನಾನು ಮೇಲೆ ಬರೀತಿದ್ದೀನಿ ಅಷ್ಟೇ. Fe ಬಾಕ್ಸ್ ವಾಟರ್ ಬಾಕ್ಸ್, Fe3O4 ಬಾಕ್ಸ್, ಹೈಡ್ರೋಜನ್ ಬಾಕ್ಸ್. ಇಲ್ಲಿ ನಾವು 4 ಅಂತ ಹೇಳಿ ಬರ್ದೆ. 4 ಆಕ್ಸಿಜನ್ ಎರಡು ಕಡೆ ಕೂಡ ಬ್ಯಾಲೆನ್ಸ್ಡ್ ಆಯ್ತು ಅಲ್ವಾ? ಓಕೆ, ಎರಡು ಕಡೆ ಕೂಡ 4 ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯ್ತು, ಕರೆಕ್ಟ್. ಈಗ ನೆಕ್ಸ್ಟ್ ಯಾವ್ದು ಬ್ಯಾಲೆನ್ಸ್ ಮಾಡಬೇಕು ನೀವು ಇಲ್ಲಿ ನೋಡಿ, ಹೈಡ್ರೋಜನ್ ಎಷ್ಟಾಯ್ತು, 4 2s 8 ಹೈಡ್ರೋಜನ್. ಎಲ್ಲಿ, ರಿಯಾಕ್ಟೆಂಟ್ ಸೈಡ್ ನಲ್ಲಿ 8 ಹೈಡ್ರೋಜನ್ ಇದೆ. ಇನ್ 4H2O 4 times H2 8 ಇದೆ. ಹಾಗಾಗಿ ಪ್ರಾಡಕ್ಟ್ ನಲ್ಲಿ ಎಷ್ಟಿದೆ, 2 ಇದೆ. 2 in H2, 2 in H2 ಅಂತ ಹೇಳಿ ಬರ್ತಿದ್ದಾರೆ ಅವರು. ಹೌದಾ? ಆ 2ಅನ್ನ 8 ಮಾಡ್ಬೇಕಂತ ಹೇಳಿದ್ರೆ ಪ್ರಾಡಕ್ಟ್ ಸೈಡ್ ನಲ್ಲಿ 4ರಿಂದ ನೀವೇನ್ ಮಾಡಬೇಕು, ಗುಣಿಸ್ಬೇಕು, 4ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇನಿಷಿಯಲಿ ಎಷ್ಟಿತ್ತು, ಇನ್ ಆರ್ಡರ್ ಟು ಬ್ಯಾಲೆನ್ಸ್ ನೀವೇನ್ ಮಾಡಬೇಕು, ಇನ್ ಆರ್ಡರ್ ಟು ಬ್ಯಾಲೆನ್ಸ್ ಇದನ್ನ ಏನು ಮಾಡಬಾರ್ದು, 8ಅನ್ನ 8 ಆಗಿ ಇಟ್ಕೊಳ್ಳಿ. ಇಲ್ಲಿ 2ಅನ್ನ 4ರಿಂದ ನೀವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ನಿಮ್ಗೆ ಏನ್ ಸಿಗುತ್ತೆ, 2ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ಜಸ್ಟ್ ಗೆಟ್ ಹಿಯರ್ 4. ಇಲ್ಲಿ 4 ಅಂತ ಹೇಳಿ ಬರೀತೀರಾ ಅಷ್ಟೇ ಅಲ್ವಾ? ಸೊ ದಿಸ್ ಇಸ್ ಬ್ಯಾಲೆನ್ಸಿಂಗ್ ಹೈಡ್ರೋಜನ್. ಸ್ಟೆಪ್ 4 ಇಸ್ ಬ್ಯಾಲೆನ್ಸಿಂಗ್ ಹೈಡ್ರೋಜನ್. ಸ್ಟೆಪ್ 5 ನಲ್ಲಿ ಅಯನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಹೇಗೆ ಸಿಗುತ್ತೆ ಇವಾಗ ನಿಮಗೆ, Fe ಹಾಗೆ ಇತ್ತು, 4 times ವಾಟರ್ ಅಂತ ಹೇಳಿ ಬರ್ದಿದ್ರಿ. ಹೌದಾ? ದೀಸ್ ಟು ರಿಯಾಕ್ಟ್ಸ್ ನಿಮ್ಗೆ Fe3O4 ಸಿಗುತ್ತೆ. 4 times H2 ಅಂತ ಹೇಳಿ ಬರ್ದಿದ್ರಿ. ಹೌದಾ? ಈಗ Fe ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಯಾವ್ದನ್ನ, Fe ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 3 Fe ಇದೆ, ನೀವು ಜಸ್ಟ್ ಇಲ್ಲಿ 3 ಅಂತ ಹೇಳಿ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಸೊ ಹಾಗಾದ್ರೆ ಅದನ್ನ ಹೇಗೆ ಬರ್ತೀರಾ, ಬಾಕ್ಸ್ ನಲ್ಲಿ ಆಟಮ್ಸ್ ಆಫ್ ಅಯನ್. ಇನಿಷಿಯಲಿ ಎಷ್ಟಿತ್ತು ಆಟಮ್ಸ್ ಆಫ್ ಅಯನ್, ಇನಿಷಿಯಲಿ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ನಲ್ಲಿ 1 Fe, ಪ್ರಾಡಕ್ಟ್ ಸೈಡ್ ನಲ್ಲಿ 3 Fe. ಇನ್ ಆರ್ಡರ್ ಟು ಬ್ಯಾಲೆನ್ಸ್ ಈ 1ಅನ್ನ 3ರಿಂದ ಮಲ್ಟಿಪ್ಲೈ ಮಾಡಬೇಕು, 3ಅನ್ನ ಹಾಗೆ ಇಟ್ಕೊಳ್ಬೇಕು. 2 ಬ್ಯಾಲೆನ್ಸ್, 1 multiplied by 3 and 3 you're keeping as it is. ಅಲ್ಲಿ ಏನು ಚೇಂಜಸ್ ನೀವು ಮಾಡಲ್ಲ. ಓಕೆನಾ? ಟು ಈಕ್ವಲೈಸ್ Fe ನಾವೇನ್ ಮಾಡಬೇಕು, ಈ Fe ಅನ್ನ 3ರಿಂದ ಗುಣಿಸ್ಬೇಕಷ್ಟೇ, ಮಲ್ಟಿಪ್ಲೈ ಮಾಡಬೇಕು. ಸೊ ಸ್ಟೆಪ್ 6 ನಲ್ಲಿ ವಿ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಬ್ಯಾಲೆನ್ಸ್ಡ್ ಇಕ್ವೇಶನ್. ನಾವು ಹಾಕಿರುವಂತಹ ಈ ನಂಬರ್ ಅಥವಾ ಡಿಜಿಟ್ ಇಸ್ ಇಟ್ ಪ್ರಾಪರ್ ಅಂತ ಹೇಳಿ ಇನ್ನೊಂದ್ಸಲ ನಾವೇನ್ ಮಾಡ್ತೀವಿ, ಪ್ರಾಡಕ್ಟ್ ಸೈಡ್ ರಿಯಾಕ್ಟೆಂಟ್ ಸೈಡ್ ಕೋರಿಲೇಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕೆಲವೊಂದು ರಿಯಾಕ್ಷನ್ಗೆ ಸ್ಪೆಸಿಫಿಕ್ ಕಂಡೀಷನ್ಸ್ ಇದ್ರೆ ಮಾತ್ರ ರಿಯಾಕ್ಷನ್ಸ್ ನಮಗೆ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಸೊ ಕಂಡೀಷನ್ ಸಚ್ ಆಸ್ ಸ್ಪೆಸಿಫಿಕ್ ಟೆಂಪರೇಚರ್, ಸ್ಪೆಸಿಫಿಕ್ ಪ್ರೆಷರ್, ಕ್ಯಾಟಲಿಸ್ಟ್ಗಳು. ಕ್ಯಾಟಲಿಸ್ಟ್ ಅಂತ ಹೇಳಿ ಯಾರನ್ನ ಕರಿತೀವಿ, ಕೆಮಿಕಲ್ ಸಬ್ಸ್ಟೆನ್ಸ್
ಅವುಗಳು ನಥಿಂಗ್ ಬಟ್ ಕೆಲವೊಂದು ಮೆಟಲ್ಸ್ ಆಗಿರ್ಬೋದು, ಕೆಲವೊಂದು ಸಾಲ್ಟ್ಗಳಾಗಿರ್ಬೋದು, ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಆಕ್ಸಿಲರೇಟ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್, ಆಕ್ಸಿಲರೇಟ್ ದ ರಿಯಾಕ್ಷನ್ ಸ್ಪೀಡ್, ಅಥವಾ ಆಕ್ಸಿಲರೇಟ್ ದ ರಿಯಾಕ್ಷನ್ ಅಂತಲೂ ಹೇಳ್ಬೋದಲ್ವಾ. ಆಕ್ಸಿಲರೇಟ್ ದ ರಿಯಾಕ್ಷನ್, ಕೆಲವೊಂದ್ಸಲ ಅದು ಆಕ್ಸಿಲರೇಟ್ ಮಾಡುವಂಥದ್ದು ನೆಗೆಟಿವ್ ಮೋಡ್ನಲ್ಲೂ ಹೋಗ್ಬೋದು, ಅಂದರೆ ಸ್ಪೀಡ್ ಕಡಿಮೆ ಆಗ್ಬೋದು, ಸ್ಪೀಡ್ ಜಾಸ್ತಿ ಆಗ್ಬೋದು. ಪಾಸಿಟಿವ್ ಕ್ಯಾಟಲಿಸ್ಟ್, ನೆಗೆಟಿವ್ ಕ್ಯಾಟಲಿಸ್ಟ್, ತುಂಬ ಟೈಪ್ಸ್ ಇದೆ ಅದರಲ್ಲಿ. ಆಟೋ ಕ್ಯಾಟಲಿಸ್ಟ್ ಅಂತ ಹೇಳಿ ಅದನ್ನು ನೀವು ಮತ್ತೆ ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರಾ. ಸೊ ಅಂಥವುಗಳನ್ನೆಲ್ಲ ಈ ಆರೋ ಮಾರ್ಕ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ರೆಪ್ರೆಸೆಂಟ್ ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ಸೊ ಕಾನ್ಸಂಟ್ರೇಟೆಡ್ ಅಂತ ಹೇಳಿದರೆ ವಿ ಹ್ಯಾವ್ ಟು ರೈಟ್ ಕಾನ್ಸಂಟ್ರೇಟೆಡ್ ಆಸಿಡ್ ಅಥವಾ ಡೈಲ್ಯೂಟ್ ಆಸಿಡ್. ಈ ಕಾನ್ಸಂಟ್ರೇಟೆಡ್, ಡೈಲ್ಯೂಟ್ ಅಂತ ಹೇಳುವಂಥ ಟರ್ಮಿನಾಲಜಿಯನ್ನ ಜಸ್ಟ್ CONC, ಕಾನ್ಸಂಟ್ರೇಟೆಡ್ ಆಸಿಡ್. ಡೈಲ್ಯೂಟ್ ಅನ್ನ DILHCL, ಡೈಲ್ಯೂಟ್ ಆಸಿಡ್. ಸೊ ಕಾನ್ಸಂಟ್ರೇಟೆಡ್, ಡೈಲ್ಯೂಟ್. ಅದೇ ತರ ಫಿಸಿಕಲ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಅನ್ನ ಒಂದು ರಿಯಾಕ್ಷನ್ ಬರೀತೀರಾ ಅಂತ ಹೇಳಿದ್ರೆ Fe ಅನ್ನ ಸಾಲಿಡ್. ಸೊ ಸಣ್ಣ ಲೆಟರ್ನಲ್ಲಿ ಪ್ಯಾರಾಂಥಿಸಿಸ್, ಈ ಬ್ರಾಕೆಟ್ ಒಳಗಡೆ ಸಣ್ಣ ಲೆಟರ್ನಲ್ಲಿ ಸಾಲಿಡ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀರಾ. ಈ H2O ಇಸ್ ಅ ಗೇಷಿಯಸ್ ಸಬ್ಸ್ಟೆನ್ಸ್ ಅಲ್ವಾ, G ಅಂತ ಹೇಳಿ ಬರೀತೀರಾ. Fe3O4 ಇಸ್ ಅ ಸಾಲಿಡ್, ಅಗೇನ್ S ಅಂತ ಹೇಳಿ ಬರೀತೀರಾ. H2 ಇಸ್ ಅ ಗ್ಯಾಸ್, G ಅಂತ ಹೇಳಿ ಬರೀತೀರಾ. ಸೊ ಯು ಆಕ್ಚುಲಿ ರೆಪ್ರೆಸೆಂಟ್ ದೇಯರ್ ಫಿಸಿಕಲ್ ಸ್ಟೇಟ್. ಫಿಸಿಕಲ್ ಸ್ಟೇಟನ್ನು ನೀವೇನು ಮಾಡ್ತೀರಾ, ಈ ಥರ ಸಿಂಬಲ್ ಹಾಕ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀರಾ. ಪ್ಯೂರ್ ಲಿಕ್ವಿಡ್ ವಾಟರ್ ಇದ್ದು ನಾರ್ಮಲ್ ಟೆಂಪ್ರೇಚರ್ನಲ್ಲಿ ನೀವನ್ನ L, ಪ್ಯೂರ್ ಲಿಕ್ವಿಡನ್ನು L ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ ಅಥವಾ ಡಿನೋಟ್ ಮಾಡ್ತೀರಾ. ಸೊ ಇದೆಲ್ಲವುಗಳು ಕೂಡ ಸ್ಟೆಪ್ 6ನಲ್ಲೇ ನೀವು ಕವರ್ ಮಾಡ್ಕೊಳ್ಬೋದು. ಒಂದು ಚೆಕ್ ದ ಕರೆಕ್ಟ್ನೆಸ್, ರಿಯಾಕ್ಷನ್ ಕಂಡೀಷನ್ಸ್ ಬರೆಯುವಂಥದ್ದಾಗಿರ್ಬೋದು, ಫಿಸಿಕಲ್ ಸ್ಟೇಟನ್ನು ಬರೆಯುವಂಥದ್ದಾಗಿರ್ಬೋದು. ನೋಡಿ ಮಕ್ಕಳೇ, ಕೆಲವೊಂದು ಕ್ವೆಶನ್ಸ್ ಇದೆ ಅದರಲ್ಲಿ ನೀವು ಫಿಸಿಕಲ್ ಸ್ಟೇಟ್ನ ಮೆನ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಬರೆದಿರ್ತಾರೆ. ಬ್ಯಾಲೆನ್ಸ್ ದ ಇಕ್ವೇಶನ್ ಆ್ಯಂಡ್ ಮೆನ್ಷನ್ ದ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಆಫ್ ಪ್ರಾಡಕ್ಟ್. ಅಂಥ ಸಿಚುವೇಶನಲ್ಲಿ ಯು ಹ್ಯಾವ್ ಟು ರೆಪ್ರೆಸೆಂಟ್ ದ ಫಿಸಿಕಲ್ ಸ್ಟೇಟ್. ಅವರು ಮೆನ್ಷನ್ ಮಾಡ್ತಿಲ್ಲ, ಫಿಸಿಕಲ್ ಸ್ಟೇಟನ್ನು ಬರೀರಿ ಅಂತ ಹೇಳಿ ಕೇಳ್ತಿಲ್ಲ ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಯು ಡೋಂಟ್ ಹ್ಯಾವ್ ಟು. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ದೆನ್ ಕಮ್ಸ್ ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ವಿ ಹ್ಯಾವ್ 5 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಕಾಂಬಿನೇಷನ್, ಎಕ್ಸ್ಕ್ಯೂಸ್ ಮಿ, ಡಿಕಂಪೋಸಿಷನ್. ಇದರಲ್ಲಿ ಈ ಡಿಕಂಪೋಸಿಷನ್ ಯೂಸಿಂಗ್ ಹೀಟ್, light, electricity. Okay, heat, light, electricity. Displacement reaction, specifically salt solution do displacement reactions, metal and salt solution displacement reaction. Precipitate reaction athwa double displacement reaction. ರೆಡಾಕ್ಸ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್, ಇವಿಷ್ಟು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಫಸ್ಟಿಗೆ ಬಂದು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದಾಗ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಏನು ಕಾಂಬಿನೇಷನ್ ಡೆಫಿನಿಷನ್? ಸೊ ಡೆಫಿನಿಷನ್ ಕೇಳ್ತಾರೆ ಅವರು, ವಾಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್? ರೈಟ್ ಒನ್ ಎಕ್ಸಾಂಪಲ್ ಅಂತ ಹೇಳಿ. ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೇರ್ 2 or more substance reacts to form a single product. ಒಂದಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ನಿಮಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಯು ಕಾಲ್ ದಟ್ ಆಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ಎಕ್ಸಾಂಪಲ್, ಈ ಬೀಕರ್ ನೋಡ್ತಿದ್ದೀರಲ್ವಾ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಈ ಬೀಕರ್ನಲ್ಲಿ ನಾವು ವಾಟರ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಹಿಯರ್ 2 products and that is resulting a two reactant or 2 chemical substance that is reacting to give us a single product, calcium hydroxide. So ಇದು ಕಾಂಬಿನೇಷನ್ ರಿಯಾಕ್ಷನ್ ಆಗಿರುತ್ತೆ. ವಿ ಕಾಲ್ ದಿಸ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಬೇರೆ ಎಕ್ಸಾಂಪಲ್ ಕೊಡಿ ಮೇಡಮ್ ಕಾಂಬಿನೇಷನ್ ರಿಯಾಕ್ಷನ್ಗೆ ಅಂತ ಹೇಳಿದ್ರೆ ಆಲ್ ಕಂಬಷನ್ ರಿಯಾಕ್ಷನ್, C+O2 CO2 ಆಗಿರಬಹುದು, ಅಥವಾ Mg you're burning in the presence of oxygen forming magnesium oxide ಆಗಿರ್ಬೋದು. ಸೊ ಕಾಂಬಿನೇಷನ್ ರಿಯಾಕ್ಷನ್, ಹೌದಾ? ಸೊ ಆಲ್ ದೀಸ್ ಆರ್ ಕಾಂಬಿನೇಷನ್ ರಿಯಾಕ್ಷನ್. ಅವ್ರು ಕೇಳ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಸ್ಲೋಲಿ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ ಟು ಫಾರ್ಮ್ the layer of calcium carbonate on the wall. This is also again combination reaction. ನಾವು ಯಾವಾಗ ಈ ಕ್ವಿಕ್ ಲೈಮ್ ಇದೆಯಲ್ವಾ, ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಇದನ್ನ ಕ್ವಿಕ್ ಲೈಮ್ ಅಂತ ಹೇಳಿ ಕರಿತೀವಿ. ವಾಟ್ ಡು ವಿ ಕಾಲ್ ಇಟ್ ಆಸ್? ಕ್ವಿಕ್ ಲೈಮ್. ಸೊ ವೆನ್ ದಿಸ್ ಕ್ವಿಕ್ ಲೈಮ್ is reacting with water, we get lime water. Calcium hydroxide ಅನ್ನ ಲೈಮ್ ವಾಟರ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಲೈಮ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಲೈಮ್ ವಾಟರ್ ಮೇ ಆಲ್ಸೋ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್ ಟು ಫಾರ್ಮ್ calcium carbonate. So lime water
ಅಟ್ಮಾಸ್ಫಿಯರಿಕ್ ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಫಾರ್ಮ್ ಮಾಡುತ್ತೆ. ಹಿಯರ್ ಆಲ್ಸೋ ಟೂ ರಿಯಾಕ್ಟೆಂಟ್ ರಿಯಾಕ್ಟಿಂಗ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ಸೊ ಬೋತ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ combination reaction, and because of this it gives the shiny finishing to the walls anta helbodu. So types of reaction nalli exo and endo ide. Most of this combination reactions are exothermic. Most of the decomposition nanu ella helala, kelavondashtu decomposition reactions are endothermic. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಬಂದಾಗ ಎಕ್ಸಾಂಪಲ್ ಕೊಡಿ ಅಂದ್ರೆ, ಜಸ್ಟ್ ನಾವು ವಿ ಹ್ಯಾವ್ ರಿಟನ್ ಅಲ್ವಾ, ಕಾಂಬಿನೇಷನ್ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್ ಫಾರ್ಮಿಂಗ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಇದನ್ನ ಬರಿಬಹುದು ಎಕ್ಸೋಥರ್ಮಿಕ್. ರೆಸ್ಪಿರೇಷನ್ ರಿಯಾಕ್ಷನ್ C6H12O6 combining with oxygen to form carbon dioxide and water ಪ್ಲಸ್ ಹೀಟ್. ಫೋಟೋಸಿಂಥಸಿಸ್ ಉಲ್ಟಾ ಆಗುತ್ತೆ, ಅದನ್ನ ಆಚೆಗೆ ಬರೆದ್ರೆ ಅದು ರೆಸ್ಪಿರೇಷನ್ ರಿಯಾಕ್ಷನ್ ಆಗುತ್ತೆ, ಹೌದಾ? ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ, 6 ಕಾರ್ಬನ್ ಡೈಆಕ್ಸೈಡ್ 6 ಹೈಡ್ರೋಜನ್. ದಿಸ್ ಇಸ್ ಆಲ್ಸೋ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಪಾರ್ಟ್ ಫ್ರಮ್ ದಟ್ ಮೀಥೇನ್ ನ ಬರ್ನ್ ಮಾಡ್ತೀರಾ. ಸೊ CH4 you're burning in the presence of oxygen. Carbon combines with oxygen to form carbon dioxide. Hydrogen combines with oxygen to form water plus heat plus light. That is a byproduct. So respiration, decomposition of vegetable matter into compost and all combustion reactions. Endothermic example kodi andre decomposition reaction carried out by heat. ಇದನ್ನ ಆಲ್ರೆಡಿ ಬರ್ದಿದ್ದೀನಿ. ನಾನು ಇದನ್ನ ಮತ್ತು ಯಾಕೆ ಹೇಳಿದೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಾಂಬಿನೇಷನ್ ಕೆಳಗಡೆ ಕೆಲವೊಂದಷ್ಟು ರಿಯಾಕ್ಷನ್ಸ್ ಅನ್ನ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಐ ಹ್ಯಾವ್ ರಿಟನ್. ಸೊ ನೆಕ್ಸ್ಟ್ ವೈ ರೆಸ್ಪಿರೇಷನ್, ಇದು ಹೇಳಿದ್ದೀನಿ ಆಲ್ರೆಡಿ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು, ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ಸ್ ಡೌನ್ ಟು ಫಾರ್ಮ್ 2 or more ಸಿಂಪಲ್ ಪ್ರಾಡಕ್ಟ್. ನೋಡಿ NCERT ನಲ್ಲಿ ಇದೇ ಲೈನ್ ಇದೆ, ಇದೇ ತರ ನೀವು ಪ್ರಾಕ್ಟೀಸ್ ಮಾಡಿ. ಸಿಂಗಲ್ ಸಬ್ಸ್ಟೆನ್ಸು ಒಂದಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಗಿ ಅದು ಡಿಕಂಪೋಸಿಷನ್ ರಿಯಾಕ್ಷನ್. ಇದಕ್ಕೆ ರಿಕ್ವೈರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್, ಲೈಟ್, ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ವಿ ಫರ್ದರ್ ಡಿವೈಡ್ ದಿಸ್ ಇಂಟು ಥರ್ಮಲ್ ಡಿಕಂಪೋಸಿಷನ್, ಫೋಟೋ ಡಿಕಂಪೋಸಿಷನ್ ಅಂಡ್ ಎಲೆಕ್ಟ್ರೋಲಿಟಿಕ್, ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಬ್ರೇಕ್ ಮಾಡುವಂತಹದ್ದು. ಥರ್ಮಲ್ ಡಿಕಂಪೋಸಿಷನ್ ಅಲ್ಲಿ ನಿಮಗೆ ಆಕ್ಟಿವಿಟಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಅವಳಿಗೆ ಒಂಥರ ಪಂಜೆಂಟ್ ಸ್ಮೆಲ್ ಬರುತ್ತೆ. ಸೊ ಯಾವ ಕಂಪೌಂಡ್ ಅದು ಅಂತ ಹೇಳಿ, ಸೊ ಫೆರಸ್ ಸಲ್ಫೇಟ್ ಅಂತ ಹೇಳಿದಾಗ ಬಾಟಲ್ ಅಲ್ಲಿ ಇರುವಂತಹ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಗ್ರೀನ್ ಕಲರ್ ನಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಐ ಮೀನ್ ಗ್ರೀನ್ ಕಲರ್ ನಲ್ಲಿ ಶೈನಿಂಗ್ ಕ್ರಿಸ್ಟಲ್ಸ್ ಆಗಿ ಹೊಳಿತಾ ಇರುತ್ತೆ. ದ ಮೊಮೆಂಟ್ ಯು ಟೇಕ್ ದಿಸ್ ಫೆರಸ್ ಸಲ್ಫೇಟ್ 7 times ವಾಟರ್, ಇದನ್ನ ನೀವು ಗ್ರೀನ್ ವಿಟ್ರಿಯೋಲ್ ಅಂತಾನೂ ಕೂಡ ಕರಿತೀರಾ. ಓಕೆ, ಇದನ್ನ ಹೀಟ್ ಮಾಡ್ತೀರಾ ಅಂತ ಹೇಳಿದಾಗ ಯು ಗೆಟ್ 7 ಫೆರಸ್ ಸಲ್ಫೇಟ್ ಪ್ಲಸ್ 7 times ಆಫ್ ವಾಟರ್ ಆಚೆಗೆ ತಗೊಳ್ತೀರಾ. ಅಂದ್ರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲಿ ಏನಾಯ್ತು, ಇವಾಪರೇಟ್ ಆಗಿ ಹೋಗುತ್ತೆ. ಯು ಆರ್ ಲೆಫ್ಟ್ ವಿತ್ ಓನ್ಲಿ ಫೆರಸ್ ಸಲ್ಫೇಟ್ ಅಂಡ್ ಯು ಆರ್ ಹೀಟಿಂಗ್ ದಿಸ್ ಫರ್ದರ್. ಯು ಗೆಟ್ 3 products: ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ಸೊ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ವಿಲ್ ಕಾಸ್ ಪಂಜೆಂಟ್ ಸ್ಮೆಲ್, ಅಂದರೆ ಸಫೋಕೇಶನ್, ಉಸಿರಾಡಬೇಕಾದ್ರೆ ಉಂಟು ಮಾಡುತ್ತೆ. ಸೊ ಇವಳು ಏನು ಮಾಡ್ತಿದ್ದಾಳೆ ಈ ಒಂದು ಸ್ಟೂಡೆಂಟ್ ಅಂತ ಹೇಳಿದ್ರೆ, ಈ ಸ್ಟೂಡೆಂಟ್ ಅವರು ಹೀಟ್ ಮಾಡಬೇಕಾದ್ರೆ ಆ ಗ್ಯಾಸನ್ನ ವೇಫಿಂಗ್ ಟುವರ್ಡ್ಸ್ ಹರ್ ನೋಸ್, ಅವ್ರು ವೇಫಿಂಗ್ ಮಾಡಬೇಕಾದ್ರೆ ಪಂಜೆಂಟ್ ಗ್ಯಾಸನ್ನ ಸ್ಮೆಲ್ ಮಾಡಿದಾಗ ಅವ್ರು ಕೇಳ್ತಾರೆ ಇದು ಯಾವ ಕ್ರಿಸ್ಟಲ್, ಇದು ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಏನನ್ನ ಅಬ್ಸರ್ವ್ ಮಾಡ್ತೀರಾ, ಕಲರ್ ಚೇಂಜ್ನ ಅಬ್ಸರ್ವ್ ಮಾಡ್ತೀರಾ. ಎಲ್ಲಿಂದ ಇಲ್ಲಿಗೆ, ಗ್ರೀನಿಂದ ಲೈಟ್ ಗ್ರೀನ್, ಇಲ್ಲಿಗೆ ಕಲರ್ ಇರಲ್ಲ, ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಆ ಲೈಟ್ ಗ್ರೀನ್ ಏನಾಗುತ್ತೆ, ಬ್ರೌನ್ ಆಗಿ ಚೇಂಜ್ ಆಗುತ್ತೆ. ದಿಸ್ ಇಸ್ ಒನ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೆಕೆಂಡ್ ಯಾವುದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರೆದ್ಬಿಡ್ತೀನಿ ನಾನು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸಿಂಗ್ ಇಂಟು ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸಿಂಪ್ಲೆಸ್ಟ್, ಬ್ಯಾಲೆನ್ಸ್ ಮಾಡೋದೇ ಬೇಕಾಗಿಲ್ಲ ನೀವು ಅಲ್ವಾ. ದಿಸ್ ಇಸ್ ಸೆಕೆಂಡ್ ಥರ್ಮಲ್ ಡಿಕಂಪೋಸಿಷನ್. ಫೋರ್ತ್ ಒನ್, ಬ್ರೌನ್ ಕಲರ್ ಗ್ಯಾಸ್ ಎಮಿಟ್ ಆಗ್ತಿದೆ ಅಲ್ವಾ, ಯಾವ್ದ್ರದ್ದು, ಲೆಡ್ ನೈಟ್ರೇಟ್, PbNO3 whole twice, giving lead oxide
ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್. ಸೊ ಇದೆಲ್ಲಗಳು ಏನು, ಇದೆಲ್ಲವುಗಳು ಕೂಡ ಗೇಷಿಯಸ್ ಸಬ್ಸ್ಟೆನ್ಸ್. ಆಕ್ಸಿಜನ್ ಇಸ್ ಗ್ಯಾಸ್, nitrogen dioxide is gas, but nitrogen dioxide has brown color in it alva. So this has brown color. So hagagi ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದು that the gas is releasing is nitrogen dioxide ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಸೊ lead nitrate giving, ಅಲ್ಲಿ ನೀವು ಹೆಸರನ್ನ ಬರಿಬೇಕಾಗುತ್ತೆ. lead nitrate giving lead oxide, nitrogen dioxide, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತ ಹೇಳಿ. ಸೊ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು ಬೇಕಾಗಿಲ್ವಾ ಮೇಡಮ್ ಅಂದರೆ 100%. ಸೊ 2 PbNO3, 2 4 and 2 oxygen, 1 oxygen. ನೆಕ್ಸ್ಟ್ ಇಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ಹೌ ಡು ಯು ಈ ಆಕ್ಟಿವಿಟಿಯನ್ನು ಹೇಗೆ ಮಾಡ್ತಾರೆ, ಹೌ ಡು ಯು ಪರ್ಫಾರ್ಮ್ ದಿಸ್ ಆಕ್ಟಿವಿಟಿ, ವಾಟ್ ಈಸ್ ಯುವರ್ ಅಬ್ಸರ್ವೇಷನ್, ವೈ ಇನ್ ಆ್ಯನೋಡ್ ದ ಆಕ್ಸಿಜನ್ ಗ್ಯಾಸ್, ಇಲ್ಲಿ ಆ್ಯನೋಡ್ ಇರುತ್ತಲ್ವಾ, ವೈ ಇನ್ ಆ್ಯನೋಡ್ ಆಕ್ಸಿಜನ್ ಗ್ಯಾಸ್ ರಿಲೀಸ್ಡ್ ಇಸ್ ಲೆಸ್ಸರ್ ಕಂಪೇರ್ ಟು ಹೈಡ್ರೋಜನ್ ಗ್ಯಾಸ್ ಇನ್ ಕ್ಯಾಥೋಡ್. ಕ್ಯಾಥೋಡ್ನಲ್ಲಿ ರಿಲೀಸ್ ಆಗುವ ಹೈಡ್ರೋಜನ್ ಗ್ಯಾಸ್ ಜಾಸ್ತಿ ಇರುತ್ತೆ ಆಕ್ಸಿಜನ್ಗಿಂತ. ಯಾಕೆ? ಇದೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಅವರು. ಸೊ ನೆನ್ಪಿಟ್ಕೊಳ್ಳಿ, ವಾಟರ್ ಅಂತ ಹೇಳುವಂಥದ್ದನ್ನು ನೀವು ಡಿಕಂಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಪ್ಲೈ ಎನರ್ಜಿ. ಇಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡ್ತಿದ್ದೀರಾ ಇಲ್ಲಿ. ವಾಟರ್ ಇಸ್ ಇನ್ ಲಿಕ್ವಿಡ್ ಫಾರ್ಮ್ ಅಲ್ವಾ, ದಟ್ ಬ್ರೇಕ್ಸ್ ಇನ್ ಟು ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಆಗಿ ಅದು ಬ್ರೇಕ್ ಆಗ್ತಾ ಇದೆ, ರೈಟ್? ಎಸ್. ಸೊ ಈಗ ಅವ್ರು ಕೇಳ್ತಾರೆ ಈ ಗ್ಯಾಸ್ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ಹೇಗೆ ಮಾಡ್ತೀರಾ? ಯು ಆರ್ ಟೇಕಿಂಗ್ ಅ ಪ್ಲಾಸ್ಟಿಕ್ ಮಗ್, ಡ್ರಿಲ್ಲಿಂಗ್ ಟು ಹೋಲ್. ಆ ಹೋಲ್ನಲ್ಲಿ ನೀವೇನು ಮಾಡ್ತೀರಾ, 2 ಗ್ಲಾಸ್ ರಾಡನ್ನು ಹಾಕ್ತೀರಾ. ಗ್ಲಾಸ್ ರಾಡನ್ನು ಹಾಕಿದ ನಂತರ ಸ್ಟಾಪರ್, ರಬ್ಬರ್ ಸ್ಟಾಪರ್ ಹಾಕಿ ಆ ಹೋಲ್ನ ನೀವೇನು ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ. ಆ್ಯಂಡ್ ದೆನ್ ಯು ಫಿಲ್ ವಾಟರ್, ಬಟ್ ಬಿಫೋರ್ ಫಿಲ್ಲಿಂಗ್ ದ ವಾಟರ್ ಯು ವಿಲ್ cover this glass rod using a test tube which you keep it in a inverted form. And ಆ ರಾಡ್ ಮುಳುಗೋಷ್ಟು ಕೂಡ ನೀವೇನು ಮಾಡ್ತೀರಾ, ಕಂಪ್ಲೀಟ್ ಆಗಿ ವಾಟರ್ನ ತಗೊಳ್ತೀರಾ. ಆ್ಯಂಡ್ ದೆನ್ ಯು ಕನೆಕ್ಟ್ ದೀಸ್ ಟು ಗ್ರಾಫೈಟ್ ರಾಡ್ ಟು ಎನ್ ಎಕ್ಸ್ಟರ್ನಲ್ ಸೋರ್ಸ್ ಸೊ ದ್ಯಾಟ್ ಇಲೆಕ್ಟ್ರಿಸಿಟಿ ಅಲ್ಲಿ ಪಾಸ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಇಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರಿಕಲ್ ಪವರ್ ಏನು ಮಾಡುತ್ತೆ, ವಾಟರನ್ನು ಬ್ರೇಕ್ ಮಾಡುತ್ತೆ. ಸೊ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಇದೆಯಲ್ವಾ, ಆ್ಯನೋಡ್ ಕಡೆಗೆ O2 ಮೈನಸ್ ಅಯಾನ್ ಬರುತ್ತೆ, ಕ್ಯಾಥೋಡ್ ಕಡೆಗೆ ಹೈಡ್ರೋಜನ್ ಪ್ಲಸ್ ಅಯಾನ್ಸ್ ಹೋಗುತ್ತೆ. ಸೊ O2 ಮೈನಸ್ ಅಯಾನ್, ಹೈಡ್ರೋಜನ್ ಪ್ಲಸ್ ಅಯಾನ್. ಹೈಡ್ರೋಜನ್ ಪ್ಲಸ್ ಅಯಾನ್ ಹೋದರೆ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. O2 ಮೈನಸ್ ಅಯಾನ್ ಹೋದರೆ ಅಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದು ಹೋಗುತ್ತೆ, ಯಾವ ಕಡೆಗೆ? ಹೈಡ್ರೋಜನ್ ಎಲ್ಲಿ ಹೋಗುತ್ತೆ, ಕ್ಯಾಟಯಾನ್ ಅದು ಕ್ಯಾಥೋಡ್ ಕಡೆಗೆ, ಆಕ್ಸಿಜನ್ ಆ್ಯನೋಡ್ ಅದು ಆ್ಯನಯಾನ್ ಅದು ಆ್ಯನೋಡ್ ಕಡೆಗೆ ಹೋಗುತ್ತೆ. ಆಕ್ಸೈಡ್ ಅಯಾನ್ ಅಲ್ವಾ ಆಕ್ಸಿಜನ್ ಅಂತ ಹೇಳುವಂಥದ್ದು. ಸೊ ಆ್ಯನಯಾನ್ ವಿಲ್ ಗೋ ಟು ಆ್ಯನೋಡ್, ಹೈಡ್ರೋಜನ್ H ಪ್ಲಸ್ ಸ ಕ್ಯಾಟಯಾನ್, ಸೊ ದ್ಯಾಟ್ ವಿಲ್ ಗೋ ಟು ಕ್ಯಾಥೋಡ್. ಯಾಕೆ ಇವಾಗ ಆಕ್ಸಿಜನ್ ಹೈಡ್ರೋಜನ್ ರೇಷಿಯೋ ನೀವು ಡಿಫ್ರೆನ್ಸ್ ನೋಡ್ತೀರಾ? ಬಿಕಾಸ್ ಇನ್ ವಾಟರ್, in the formula of water, the ratio of hydrogen to oxygen is 2:1. 2 hydrogen ಗೆ 1 oxygen atom. So number of atoms of hydrogen is more compared to number of atoms of oxygen. ಹಾಗಾಗಿ volume of hydrogen will be twice compared to volume of oxygen ಆಗಿರೋದ್ರಿಂದ we take, ಈಗ ವಾಟರ್ನಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಇಲ್ಲಿ ನೋಡಿ, ಇಲ್ಲಿ 2 ಹೈಡ್ರೋಜನ್ ಆಕ್ಸಿಜನ್ 2. ಹಾಗಾಗಿ ಹೈಡ್ರೋಜನ್ ಮತ್ತೆ ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಈ ಇಕ್ವೇಷನಲ್ಲಿ ನೋಡ್ತಿದ್ದೀರಾ, ಈ ವಾಟರ್ ಸಿಗಬೇಕು ಅಂತ ಹೇಳಿದ್ರೆ ಸ್ಟೇಬಲ್ ಆಗಿ 2 times ವಾಲ್ಯೂಮಿಗೆ 1 time ವಾಲ್ಯೂಮ್ ಆಫ್ ಆಕ್ಸಿಜನ್ ಕೊಡ್ತಿದ್ರ. ಹಾಗಾಗಿ ಆಕ್ಸಿಜನ್ ಕೌಂಟ್ ಕಡಿಮೆ ಇದೆ ಹೈಡ್ರೋಜನ್ ಕೌಂಟಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಅರ್ಥ. ಸೊ ರೇಷಿಯೋ ಇಸ್ ಆ ಥರ ಆಗಿರೋದ್ರಿಂದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಯಾವಾಗಲೂ ಜಾಸ್ತಿ ಇರುತ್ತೆ ಇನ್ ಕ್ಯಾಥೋಡ್ ಕಂಪೇರ್ ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ಇನ್ ಆ್ಯನೋಡ್ ಅಂತ ಹೇಳಿ. ನೆಕ್ಸ್ಟ್ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಏನು ಕ್ವೆಶನ್ ಕೇಳ್ತಾರೆ? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫಿನಲ್ಲಿ ಯೂಸ್ ಮಾಡುವ ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಕ್ಲೋರೈಡ್ ಹೇಗೆ ಡಿಕಂಪೋಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್?
ನೋಡಿ ಇಲ್ಲಿ ಇಮೇಜ್ ಅಲ್ಲಿ ಕಾಣ್ತಿದ್ದೀರಲ್ವಾ, ಚೈನಾ ನೋಡ್ತಿದ್ದೀರಲ್ವಾ, ಚೈನಾ ಡಿಶ್ ನಲ್ಲಿ ಸಿಲ್ವರ್ ಕ್ಲೋರೈಡ್ ಇದ್ರೆ ಸನ್ಲೈಟ್ ಬಿದ್ದಾಗ ಇದು ಡಿಕಂಪೋಸ್ ಆಗುತ್ತೆ. ಹೇಗೆ? ಸಿಲ್ವರ್ bromide will decompose into brown color bromine gas and gray color silver. ಅದೇ ತರ white color silver chloride will decompose into gray color silver and pungent chlorine gas. ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ 2 and 2 ಅಂತ ಹೇಳಿ ಬರ್ತೀರಾ. ಎರಡು ಇಕ್ವೇಶನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಫಿಲ್ಮ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ದಿಸ್ ಇಸ್ ಯೂಸ್ಡ್ ಇನ್ ಎಕ್ಸ್ಟೆನ್ಸಿವ್ ವೇ, ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ದೀಸ್ ಡಿಕಂಪೋಸಸ್ ಅಲ್ವಾ, ಹಾಗಾಗಿ ಇದನ್ನು ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಅಷ್ಟೇ H2O2, ಈ H2O2 ಆಗಿರಬಹುದು, ದಿಸ್ ವಿಲ್ ಡಿಕಂಪೋಸ್ ಇನ್ ಟು ವಾಟರ್ ಪ್ಲಸ್ ಆಕ್ಸಿಜನ್ ಗ್ಯಾಸ್. ವಾಟರ್ ಪ್ಲಸ್ ಆಕ್ಸಿಜನ್ ಗ್ಯಾಸ್ ಆಗಿ ಡಿಕಂಪೋಸ್ ಆಗುತ್ತೆ. ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರಾ ಬೈ ರೈಟಿಂಗ್ ಹಿಯರ್ 2 to the 4 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್, 2 to the 4 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್. ಸೊ ಇಟ್ ಕುಡ್ ಬಿ ಪೆರಾಕ್ಸೈಡ್, ಇಟ್ ಕುಡ್ ಬಿ ಸಿಲ್ವರ್ ಕ್ಲೋರೈಡ್ ಆರ್ ಸಿಲ್ವರ್ ಬ್ರೋಮೈಡ್. ಇದೆಲ್ಲವನ್ನ ಕೂಡ ನೀವು ಯಾಕೆ ಬ್ರೌನ್ ಕಲರ್ ಬಾಟಲ್ನಲ್ಲಿ ಸ್ಟೋರ್ ಮಾಡ್ತೀರಾ? ಬಿಕಾಸ್ ಇನ್ ಬ್ರೌನ್ ಕಲರ್ ಬಾಟಲ್ ಸನ್ಲೈಟ್ ಡೈರೆಕ್ಟ್ ಆಗಿ ಎಂಟರ್ ಆಗಲ್ಲ ಆ್ಯಂಡ್ ದೀಸ್ ಕಂಪೌಂಡ್ಸ್ ವಿಲ್ ನಾಟ್ ಅಂಡರ್ಗೋ ಡಿಕಂಪೋಸಿಷನ್. ಅವುಗಳು ನೇಚರ್ ಚೇಂಜ್ ಆಗಲ್ಲ, ಕೆಮಿಕಲ್ ನೇಚರ್ ಹಾಗೆ ಉಳ್ಕೊಳ್ಳುತ್ತೆ. ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಡಿಕಂಪೋಸಿಷನ್ ದೇ ಆರ್ ಸ್ಟೋರ್ಡ್ ಇನ್ ಬ್ರೌನ್ ಕಲರ್ ಬಾಟಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಲಾಟ್ ಆಫ್ varieties of displacement ಇದೆ, but we are focusing on displacement of a metal from its salt solution. So ಇಲ್ಲಿ ಜಾಸ್ತಿ ಕೊಟ್ಟಿರುವ ಎಕ್ಸಾಂಪಲ್ಸ್ ಕೂಡ ಹಾಗೆ ಇದೆ. Okay, so a type of chemical reaction in which high reactive element displaces low reactive element from their salt solution. So ಇಲ್ಲಿ reactivity series ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಲ್ಲಿ. ಸೊ ರಿಯಾಕ್ಟಿವಿಟಿ ಸೀರೀಸ್ ಈ ತರ ಇರುತ್ತೆ ನೋಡಿ. ಪ್ಲೀಸ್ ಸ್ಟಾಪ್. ಸಿ potassium, sodium, calcium, magnesium, aluminum, zinc, iron, tin, lead, hydrogen, copper, silver, gold. So please stop calling me a zinger. Instead try learning how copper saves gold. ಈ ಒಂದು ಲೈನ್ ಇಟ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ಅ ಹೈ ರಿಯಾಕ್ಟಿವ್ ಮೆಟಲ್ ಅಂಡ್ ವಿಚ್ ಇಸ್ ಅ ಲೋ ರಿಯಾಕ್ಟಿವ್ ಮೆಟಲ್. ಸೊ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಪರ್ಫಾರ್ಮ್ ಯು ಕ್ಯಾನ್ ಆ್ಯಕ್ಚುಲಿ ಕಮ್ ಟು ಅ ಕನ್ಕ್ಲೂಷನ್ ದ್ಯಾಟ್ ಎಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ, ಎಲ್ಲಿ ಪ್ರಾಡಕ್ಟನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಜಿಂಕ್ ಸಲ್ಫೇಟ್ ಅಂತ ಹೇಳಿಬಾರ್ದು. ಜಿಂಕ್ ಸಲ್ಫೇಟ್ನಲ್ಲಿ ನಾನು Fe ಇಟ್ಟರೆ ರಿಯಾಕ್ಷನ್ ಇಸ್ ನೋ ರಿಯಾಕ್ಷನ್ ಅಂತ ಹೇಳಿ ಬರಿಬೋದು. ಹೌದಾ? ಕಾನ್ಫಿಡೆಂಟ್ ಆಗಿ ಬರಿಬೋದು. ಯಾಕೆ? ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದನ್ Fe. ಜಿಂಕ್ ಈಸ್ ರಿಟರ್ನ್ ಅಬೌವ್ ಅಯನ್. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಜಿಂಕ್ ವಿಲ್ ನಾಟ್ ಡಿಸ್ಪ್ಲೇಸ್ ಅಯನ್. ಜಿಂಕ್ ಅಯನ್ ಅನ್ನ ಡಿಸ್ಪ್ಲೇಸ್ ಮಾಡಲ್ಲ. ಅರ್ಥ ಆಗ್ತಿದೆಯಾ? ಅದೇ ತರ ಇಫ್ ಐ ಟೇಕ್, ತುಂಬಾ ಜನ ಮಕ್ಕಳಿಗೆ ಲೆಡ್ ಮತ್ತೆ ಟಿನ್ನಲ್ಲಿ ಲೆಡ್ ಅಂಡ್ ಟಿನ್ನಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇಫ್ ಐ ಟೇಕ್ Pb lead chloride and if I take iron, do I get the reaction? Pb anta heluvanthaddu is placed below iron. Iron mele ide. Iron mele ide anta helidre iron can displace the lead from its salt solution. Iron will displace lead from its salt solution. So illi Pb matte CuCl2 anta helo ಒಂದು reaction. This is given in your textbook. So ಈ reaction ಅಲ್ಲಿ Pb is more reactive. Pb is more reactive. So Pb can displace copper from copper chloride. So ಈ reaction ಏನಾಗುತ್ತೆ? FeCl2 Pb ಆಗುತ್ತೆ. ಹೌದಾ? Pb is less reactive, iron displaces and Pb gets deposited. ಅದೇ ಇವಾಗ if I take these reaction which is given in your syllabus, Fe is more reactive than copper. ಹಾಗಾಗಿ ಕಾಪರ್ ಏನಾಯ್ತು? ಡಿಸ್ಪ್ಲೇಸ್ ಆಯ್ತು. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಜಿಂಕ್ ಏನಾಯ್ತು? ಕಾಪರ್ನ ಡಿಸ್ಪ್ಲೇಸ್ ಮಾಡ್ತು. ಕಾಪರ್ ಗೆಟ್ಸ್ ಡೆಪಾಸಿಟೆಡ್. Pb is more reactive than copper chloride, which is a green color solution, a blue color solution. So you get Pb and Cu. So metal, if it is highly reactive, so now you can say that Fe, zinc, Pb, all these are highly reactive compared to copper because these metals are displacing copper. These metals are displacing copper from copper sulfate solutions, different copper salt solution. So displacement reaction is always
ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಿಂಗ್ ಲೋ ರಿಯಾಕ್ಟಿವ್ ಎಲಿಮೆಂಟ್. ಸೊ ಈಗ ಫ್ರೆಶ್ ಆಗಿ ನೋಡ್ತಿದ್ದೀರಾ ನನ್ನ ವಿಡಿಯೋ ಅಂದರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಕನ್ಫ್ಯೂಷನ್ ಇದೆ. ನೀವು ಈ ಒಂದು ಕಾನ್ಸೆಪ್ಟನ್ನ ಯಾವುದೆಲ್ಲ ಥರದಲ್ಲಿ ಅರ್ಥ ಮಾಡ್ಕೊಳ್ಬೋದು. ಫಸ್ಟ್ ವೇ ಇಸ್ ಅಯನ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್, ಹಾಗಾಗಿ ಕಾಪರ್ ಜಾಗಕ್ಕೆ ಅಯನ್ ಹೋಗಿ ಕುತ್ಕೊಳ್ಳುತ್ತೆ. ಸೆಕೆಂಡ್ ವೇ ಇಸ್ ಕಲರ್. ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್ ಆ್ಯಂಡ್ ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್, ಕಲರ್ ಚೇಂಜಸ್ ಇಂಟು ಗ್ರೀನ್ ಆಯಿತು. ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್, ಜಿಂಕ್ ಸಲ್ಫೇಟ್ ಫಾರ್ಮ್ ಆಗಬೇಕಾದ್ರೆ ಅಲ್ಲಿ ಕಲರ್ ಲೆಸ್ ಆಯಿತು. ಇದು ಅಗೇನ್ ಕೈಂಡ್ ಆಫ್ ಬ್ಲೂಯಿಶ್ ಗ್ರೀನ್ ಇನ್ ಕಲರ್, ಅದು ಕಲರ್ಲೆಸ್ ಆಯಿತು. ಬ್ಲೂಯಿಶ್ ಗ್ರೀನ್ ಕಲರ್ ಏನಾಯಿತು, ಕಲರ್ಲೆಸ್ ಆಯಿತು. ಸೊ ಕಲರ್ ಮೇಲೆ ಕೂಡ ಅವರು ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಬಹುದು. ದೆನ್ ಕಮ್ಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಆಲ್ಮೋಸ್ಟ್ ಆಲ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ನನ್ನ ಕ್ಲಾಸ್ ಇದು ಬಿಗಿನಿಂಗ್ನಲ್ಲೇ ಬರೆದಿದೆ. ಬಟ್ ವಾಟ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಡೆಫಿನಿಷನ್ ಇಸ್ ಇಂಪಾರ್ಟೆಂಟ್. Exchange of ions between the reactant to form an insoluble solid or precipitate known as double displacement reaction. Exchange is happening. Excuse me. Exchange is happening. So ibru couples irtare. For example ಹೇಳ್ತೀನಿ ನೋಡಿ, barium chloride is a couple ಅಥವಾ best friends. Sodium sulfate, ಇಲ್ಲೇನಾಗ್ತಿದೆ, ಸಲ್ಫೇಟ್ ಇಸ್ ಗೆಟಿಂಗ್ ಎಕ್ಸ್ಚೇಂಜ್ಡ್ ವಿತ್ ಕ್ಲೋರಿನ್. ಸೊ ಯು ಗೆಟ್ ದ ವೈಟ್ ಕಲರ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ 2 ಹಾಕ್ತೀರಷ್ಟೆ, ರೈಟ್? ಅದೇ ಥರ ಒನ್ ಮೋರ್ ಇಕ್ವೇಶನ್ ಕೊಡ್ತೀನಿ. ದಿಸ್ ಇಸ್ ಡನ್. AgNO3 silver nitrate reacts with sodium chloride and you get white color curdy precipitate of silver chloride followed by sodium nitrate, and yellow color precipitate formation potassium iodide reacting with PbNO3 whole twice gives potassium PbI2 plus potassium nitrate. You can expect here yellow color precipitate of PbI2. So ಇಲ್ಲಿ ಏನಾಗ್ತಿದೆ, ions are getting displaced ಅಂತ ಹೇಳ್ಬೋದು, ರೈಟ್? ಸೊ ಅಯೋಡಿನ್ ಪ್ಲೇಸ್ನಲ್ಲಿ ನೈಟ್ರೋಜನ್ ಕುತ್ಕೊಳ್ಳುತ್ತೆ, ನೈಟ್ರೋಜನ್ ಪ್ಲೇಸ್ನಲ್ಲಿ ಅಯೋಡಿನ್ ಬರುತ್ತೆ. ಸೊ ಅದರಲ್ಲಿ ಒಂದು ಸಾಲ್ಟ್ ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆಗುತ್ತೆ, ಇನ್ನೊಂದು ಸಾಲ್ಟ್ ಇನ್ಸಾಲ್ಯುಬಲ್ ಆಗಿ ಆ ಒಂದು ಸಾಲಿಡ್ ಫಾರ್ಮೇಶನ್ ಕೆಳಗಡೆಗೆ ಪ್ರೆಸಿಪಿಟೇಟ್ ಆಗಿ ಬರುತ್ತೆ, ರೈಟ್? ಸೊ ಯು ಕಾಲ್ ದ್ಯಾಟ್ ಆಸ್ ಪ್ರೆಸಿಪಿಟೇಟ್ ರಿಯಾಕ್ಷನ್. ನೆಕ್ಸ್ಟ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ನೋಡೋಣ. ಏನು ಆಕ್ಸಿಡೇಷನ್ ಅಂತ ಹೇಳಿದ್ರೆ, ಕಾಪರಿಗೆ ಆಕ್ಸಿಜನ್ ಅನ್ನ ಪಾಸ್ ಮಾಡಿದಾಗ ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಯಿತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಅಡಿಷನ್ ಆಫ್ ಆಕ್ಸಿಜನ್ is called as oxidation. Now you have to remove this. So removal of oxygen is called as reduction. If I want to remove oxygen, I will pass hydrogen gas on the surface. ಏನಾಗುತ್ತೆ ಇಲ್ಲಿ, ಕಾಪರ್ ಫ್ರೀ ಆಗುತ್ತೆ, ಆಕ್ಸಿಜನ್ ಇಸ್ ರಿಮೂವ್ಡ್ ಹಿಯರ್, ಆ್ಯಂಡ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್, ಅಲ್ಲಿ ಎರಡೂ ಕೂಡ ನಡೆಯುತ್ತೆ, ಬಟ್ ಬೇಸಿಕಲಿ ನೀವು ಇಲ್ಲಿ ಆಕ್ಸಿಜನ್ನ ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಯು ಕಾಲ್ ದಿಸ್ ರಿಯಾಕ್ಷನ್ ಆಸ್ ರಿಡಕ್ಷನ್. ಒನ್ ಇಸ್ ಆಕ್ಸಿಡೇಷನ್, ಇನ್ನೊಂದು ರಿಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು, ರೈಟ್? ಸೊ ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ನ ಕೂಡ ನಾವು ಏನು ಹೇಳ್ಬೋದು, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಹೈಡ್ರೋಜನ್ ರಿಮೂವ್ ಮಾಡ್ತಿದ್ರಾ ಅಂತ ಹೇಳಿದ್ರೆ. ಸೊ ಸಬ್ಸ್ಟೆನ್ಸ್ ಏಜೆಂಟ್ ಅಂತ ಹೇಳಿದ್ರೇನು, ಯಾರು ಆಕ್ಸಿಜನ್ ರಿಚ್ ಇರ್ತಾರೋ ಅವ್ರು ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲ. ಯಾರಿಗೆ ಆಕ್ಸಿಜನ್ ಬೇಕು ಅವ್ರು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ. ಅಲ್ಲ, ಯಾರು ಆಕ್ಸಿಜನ್ ಜಾಸ್ತಿ ಇದೆ ಅವ್ರ ಆಕ್ಸಿಜನ್ನ ಇನ್ನೊಂದು ಸಬ್ಸ್ಟೆನ್ಸಿಗೆ ಆ್ಯಡ್ ಮಾಡುವಂತಹ ಕೆಪಾಸಿಟಿ ಇರುವವರಾಗಿರ್ತಾರೆ, ರೈಟ್? ಸೊ ದ ಸಬ್ಸ್ಟೆನ್ಸ್ ವಿಚ್ ಈದರ್ ಗಿವ್ಸ್ ಆಕ್ಸಿಜನ್, ಅಂದರೆ ಅದು ಗಿವ್ ಮಾಡಬೇಕಂದ್ರೆ ಅದಕ್ಕೆ ಇರಬೇಕಲ್ವಾ. ಸೊ ಸಬ್ಸ್ಟೆನ್ಸ್ ವಿಚ್ ಈಸ್ ರಿಚ್ ಇನ್ ಆಕ್ಸಿಜನ್ ಅಥವಾ ಸಬ್ಸ್ಟೆನ್ಸ್ ವಿಚ್ ಈಸ್ ವೆರಿ ಜೆಲಸ್ ಆಫ್ ಹೈಡ್ರೋಜನ್ಸ್, ಲೈಕ್ ಹೈಡ್ರೋಜನ್ ಕಮ್ ಔಟ್, ಹೈಡ್ರೋಜನ್ನ ರಿಮೂವ್ ಮಾಡುವಂತಹವರು, ಆಕ್ಸಿಜನ್ನ ಆ್ಯಡ್ ಮಾಡುವಂತಹವರು, ಹಾಗೆ ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಷಸ್ನ ಕೂಡ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೀತಾರೆ. ರಿಡಕ್ಷನ್ ಅಂತ ಹೇಳಿದ್ರೆ ಏನು, ದ ಸಬ್ಸ್ಟೆನ್ಸ್ ವಿಚ್ ಇಸ್ ವೆರಿ ರಿಚ್ ಇನ್ ಹೈಡ್ರೋಜನ್ ಆರ್ ದಿ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ರಿಮೂವ್ ಆಕ್ಸಿಜನ್. ಸೊ ಆಕ್ಸಿಜನ್ ಕಮ್ ಔಟ್ ಸೈಡ್, ಆಕ್ಸಿಜನ್ ನೀನು ಅಲ್ಲಿ ಇರಬಾರ್ದು ಅಂತೇಳಿ ಆಕ್ಸಿಜನ್ಗೆ ಧಮಕಿ ಹೊಡಿತಾರಲ್ಲ, ಅವರನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರೀತಾರೆ. ರಿಡಕ್ಷನ್ ಅಂತ ಹೇಳಿದ್ರೆ
addition of hydrogen and removal of oxygen. ಆಯ್ತಾ? ಆಪೋಸಿಟ್ ಆಫ್ ಆಕ್ಸಿಡೇಷನ್ ರಿಡಕ್ಷನ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಹೇಳಿದ್ನಲ್ವಾ, ಯಾರು ಆಕ್ಸಿಜನ್ಗೆ ಧಮಕಿ ಆಗ್ತಾರೆ, ಆಕ್ಸಿಜನ್ ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ, ಅವರನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ಬೋದು, ರೈಟ್? ರೆಡಾಕ್ಸ್ ರಿಯಾಕ್ಷನ್ ನೋಡೋಣ. ನೋಡಿ, ಕಾಪರ್ ಆಕ್ಸೈಡ್ ಇಂದ ಆಕ್ಸಿಜನ್ ರಿಮೂವ್ ಆಯಿತು. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಹೈಡ್ರೋಜನ್ಗೆ ಆಕ್ಸಿಜನ್ ಆಡ್ ಆಯಿತು. ಸೊ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಸೊ ಈಗ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಯಾರು ಆಕ್ಸಿಜನ್ ರಿಚ್ ಸ್ಪೀಷೀಸ್ ಇರ್ತಾರೋ ಅವರು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ. ಯಾರಿಗಲ್ಲಿ ಆಕ್ಸಿಜನ್ ಇಲ್ವೋ ಅವರು ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ತಾರೆ. ಬಿಕಾಸ್ ಹಿ ಈಸ್ ಗೋಯಿಂಗ್ ಟು ಟೇಕ್ ಅಪ್ ದಟ್ ಆಕ್ಸಿಜನ್ ಫ್ರಮ್ ಆಕ್ಸಿಜನ್ ರಿಚ್ ಸ್ಪೀಷೀಸ್ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಐ ಆಮ್ ಸ್ಪೀಕಿಂಗ್. ಇಲ್ಲಿ ನೋಡಿ, H2S ಅಂತ ಹೇಳುವಂಥದ್ದು ಏನಾಯ್ತು, ಹೈಡ್ರೋಜನ್ ರಿಮೂವ್ ಆಯ್ತಲ್ವಾ. ರಿಮೂವಲ್ ಆಫ್ ಹೈಡ್ರೋಜನ್ ನಾನು ಏನಂತ ಹೇಳಿ ಕರಿಬೋದು, ಆಕ್ಸಿಡೇಷನ್. ಕ್ಲೋರಿನಿಗೆ ಹೈಡ್ರೋಜನ್ ಆಡ್ ಆಯ್ತಲ್ವಾ. ಸೊ ಕ್ಯಾನ್ ಐ ಕಾಲ್ ದಿಸ್ ಎಸ್ ರಿಡಕ್ಷನ್? ಎಸ್. ಸೊ ಇಲ್ಲಿ ಈಗ ಇಲ್ಲಿ ನೀವು ಹೇಳಿ ನನಗೆ, ಯಾರು ರೆಡ್ಯೂಸಿಂಗ್ ಏಜೆಂಟ್, ಯಾರು ಆಕ್ಸಿಡೈಸಿಂಗ್ ಏಜೆಂಟ್? ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾರು, ರೆಡ್ಯೂಸಿಂಗ್ ಏಜೆಂಟ್ ಯಾರು? ಹೈಡ್ರೋಜನ್ ಸಲ್ಫೈಡ್ ಇದೆಯಲ್ವಾ, ಹೈಡ್ರೋಜನ್ ರಿಚ್ ಸ್ಪೀಷೀಸ್. ಹೈಡ್ರೋಜನ್ ರಿಚ್ ಸ್ಪೀಷೀಸ್ ಅನ್ನ ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಹೇಳುವುದಾದ್ರೆ ಹೈಡ್ರೋಜನ್ ರಿಚ್ ಸ್ಪೀಷೀಸ್ ಅನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಯಾರಿಗಲ್ಲಿ ಹೈಡ್ರೋಜನ್ ಇಲ್ವೋ ಅವರನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳೋರು ಯಾರಿಲ್ಲಿ, H2S. ಅದೇನಾಯ್ತು, ಆಕ್ಸಿಡೈಸ್ ಆಯ್ತು. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಉಲ್ಟಾ ಹೇಳಬೇಕು, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿ ಗೊತ್ತಾಯ್ತಾ? ವೆರಿ ಗುಡ್. ಈಗ ನೋಡೋಣ, ಇಲ್ಲಿ ನಂಗೆ ಹೇಳಿ, ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಯ್ತು, ಯಾವ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಆಯ್ತು? ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದರೆ ನೀವು ಆ ಸಬ್ಸ್ಟೆನ್ಸಿಗೆ ಆಕ್ಸಿಜನ್ ಆ್ಯಡ್ ಮಾಡಿದ್ದೀರಾ. ಸೊ ಇಲ್ಲಿ ಕಾರ್ಬನ್ ನೋಡಿ, ಕಾರ್ಬನ್ is substance oxidized. Substance reduced ಅಂದರೆ ಎಲ್ಲಿಂದ ನೀವು ಆಕ್ಸಿಜನ್ ತೆಗೆದಿದ್ದೀರಾ. ಜಿಂಕ್ ಆಕ್ಸೈಡ್ ಇಸ್ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಇದು ಈ ಥರ ಬರಿಬೇಕಾದ್ರೆ ಅದೇ ನೀವು ಏಜೆಂಟ್ ಅಂತ ಹೇಳಿ ಮಾತಾಡ್ತಿರಲ್ವಾ, ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಜನ್ ಇರುವವರು ಯಾರದು, ZNO. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಏನು, ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗಿರುವಂಥದ್ದು, ಉಲ್ಟಾ ಅದು, ರೈಟ್? ದೀಸ್ ಟು ಆರ್ ಉಲ್ಟಾ. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಯಾರು, ಆಕ್ಸಿಜನ್ ಇಲ್ಲದೆ ಇರುವವರು, ಇಲ್ಲಿ ಕಾರ್ಬನ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಕಂಪ್ಯಾರಿಸನ್ ಅಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಆಕ್ಸಿಜನ್ ಇರಬಾರ್ದು, ಹೈಡ್ರೋಜನ್ ಬೇಕಾದ್ರೆ ಇರಬಹುದು, ಓಕೆನಾ? ಸೊ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಕಾರ್ಬನ್. ಅಂದ್ರೆ ಆಪೋಸಿಟ್ ವರ್ಡ್ ಏನಾಯ್ತು, ರಿಡಕ್ಷನ್, ಇದು ಆಕ್ಸಿಡೈಸ್ಡ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಕಾರ್ಬನ್, ಅದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಗಿರುವಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್, ಇದನ್ನ ಹೇಳಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಯಾರು, ಆಕ್ಸಿಜನ್ ಇರುವವರು ಅಲ್ವಾ, PbO. ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಆಕ್ಸಿಜನ್ ಇಲ್ಲದೆ ಇರುವವರು ಅಥವಾ ಹೈಡ್ರೋಜನ್ ಇರುವವರು, ರೈಟ್? ಕಾರ್ಬನ್. ಆಕ್ಸಿಡೈಸಿಂಗ್ ಏಜೆಂಟ್ ಯಾವಾಗಲೂ ಕೂಡ ಏನು, ಉಲ್ಟಾ ವರ್ಡ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಉಲ್ಟಾ ವರ್ಡ್, ಸಬ್ಸ್ಟೆನ್ಸ್ oxidized. So PbO loses oxygen. So loss of oxygen, you call it as what? Reduction. Loss of oxygen again, you call as reduction. Gaining oxygen, gaining oxygen, oxidation. Gaining oxygen again, what do you call it as? Oxidation. Or addition of oxygen is oxidation. So ಇದೆಲ್ಲವುಗಳು ಕೂಡ ನೆನಪಿರಬೇಕು. ಇಲ್ಲೂ ಕೂಡ ನೋಡಿ, ಜಿಂಕ್ ಆಕ್ಸೈಡ್ ಇಂದ ಜಿಂಕಿಗೆ ಹೋಗಿದಿರಲ್ವಾ, ಜಿಂಕ್ ಆಕ್ಸೈಡ್ ಇಂದ ಜಿಂಕಿಗೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ವಾಟ್, ರಿಡಕ್ಷನ್. ಕಾರ್ಬನಿಗೆ ಆಕ್ಸಿಜನ್ ಆಡ್ ಆಯ್ತು, ಸೊ ಯು ಕಾಲ್ ಇಟ್ ಆಸ್ ಆಕ್ಸಿಡೇಷನ್. ಯು ವುಡ್ ಕಾಲ್ ದಿಸ್ ಆಸ್ ಆಕ್ಸಿಡೇಷನ್. ನೆಕ್ಸ್ಟ್ we have one more example,
ನೋಡಿ, Fe2O3 ಇತ್ತು, ಆಕ್ಸಿಜನ್ ಲಾಸ್ ಆಯಿತು, ಆ್ಯಂಡ್ ಯು ಕಾಲ್ ದಿಸ್ ಆಸ್ ವಾಟ್? ರಿಡಕ್ಷನ್, ರೈಟ್? ಅಲ್ಯೂಮಿನಿಯಮಿಗೆ ಆಕ್ಸಿಜನ್ ಆ್ಯಡ್ ಆಯಿತು, ಆ್ಯಂಡ್ ಯು ಕಾಲ್ ದಿಸ್ ಆಸ್ ವಾಟ್? ಆಕ್ಸಿಡೇಷನ್. ಆಕ್ಸಿಜನ್ ಆ್ಯಡ್ ಆಗಿರೋದನ್ನ ಆಕ್ಸಿಡೇಷನ್. ಆಕ್ಸಿಜನ್ ಇರುವವರು, ಆಕ್ಸಿಜನ್ ರಿಚ್ ಸ್ಪೀಷೀಸ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಜನ್ ಇಲ್ಲದೆ ಇರುವವರು reducing agent. Oxidizing agent is also called as what? Substance reduced. Substance reduced. Reducing agent is also called as what? Substance oxidized. Easy? So in redox reaction, in terms of electrons heludadre, so yaru oxygen electrons anna kodtaro avarna ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಯಾರು ಎಲೆಕ್ಟ್ರಾನನ್ನು ಆಕ್ಸೆಪ್ಟ್ ಮಾಡ್ತಾರೋ ಆಕ್ಸಿಡೈಸಿಂಗ್ ಏಜೆಂಟ್. ಆಯಿಲ್ ರಿಗ್ ಅಂತ ಹೇಳಿ ನೆನೆಸ್ಕೊಳ್ಳಿ. ಆಕ್ಸಿಡೇಷನ್ ಇಸ್ ಲೂಸಿಂಗ್ ಎಲೆಕ್ಟ್ರಾನ್, ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್. ಸೊ ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್, ಆಕ್ಸಿಜನ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಹೇಳೋದಾದ್ರೆ, ಸೊ ನಾವ್ ವಿ ಹ್ಯಾವ್ ದೀಸ್. ಇದರಲ್ಲಿ ನೀವು ಆಕ್ಸಿಜನ್ ರಿಚ್ ಸ್ಪೀಷೀಸ್ ನೋಡ್ತೀರಲ್ಲ, ಇವರೆಲ್ಲರೂ ಕೂಡ OA ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ. ಯಾರಿಗೆ ಆಕ್ಸಿಜನ್ ಇಲ್ಲ ಇವರೆಲ್ಲರೂ ಕೂಡ ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ತಾರೆ. ಸೊ ಇವ್ರುಗಳಿಗೆ ಆಕ್ಸಿಜನ್ ಆ್ಯಡ್ ಆಗುತ್ತೆ. ಸೊ ಯು ಕನ್ಸಿಡರ್ ದಿಸ್ ಆಸ್ ವಾಟ್? ಆಕ್ಸಿಡೇಷನ್. ಇಲ್ಲಿ ಕ್ಲೋರಿನ್ ಆ್ಯಡ್ ಆಗ್ತಿದೆ ಅಂತ ಹೇಳಿದ್ರು ಆಕ್ಸಿಡೇಷನ್ ಅದು. ಓಕೆನಾ? ನೀವು ಅರ್ಥ ಮಾಡ್ಕೊಳ್ತೀರಾ ಹೈಯರ್ ಕ್ಲಾಸಸ್ನಲ್ಲಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಆ್ಯಡ್ ಆಗೋದು ಕೂಡ ಆಕ್ಸಿಡೇಷನ್. ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಆಕ್ಸಿಡೇಷನ್ ರಿಡಕ್ಷನ್ ಅನ್ನ ಇಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಇಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ನಲ್ಲೂ ಕೂಡ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು, ರೈಟ್? ಸೊ ಫೈನ್, ಇಫ್ ದಿಸ್ ಮೇಕ್ಸ್ ಯು ಕನ್ಫ್ಯೂಸ್ಡ್, ಜಸ್ಟ್ ಲೀವ್ ಇಟ್. ನೆಕ್ಸ್ಟ್, ಇವ್ರುಗಳೇನು? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಲ್ವಾ? ಸೊ ಇಲ್ಲಿಂದ ನೀವು ಇಲ್ಲಿಗೆ ತಗೊಂಡು ಬರ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಇಂಡಿಕೇಟ್ ದ್ಯಾಟ್ ಆಸ್ ರಿಡಕ್ಷನ್. ಬಿಕಾಸ್ ಅಲ್ಲಿ ಆಕ್ಸಿಜನ್ ಏನಾಯ್ತು, ನೀವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ದಂಗಾಯ್ತು. ಲಾಸ್ಟ್ ಕಾನ್ಸೆಪ್ಟ್, rancidity. What is rancidity? The fat or oil present in that food substance undergoes oxidation. Andre atmospheric oxygen will react with these food oil and fat which is present in the food and changes the taste, smell. Basically taste and smell change ಮಾಡುತ್ತೆ, texture ಕೂಡ. ಸೊ ಫುಡ್ ಹಳಸೋಗಿರುತ್ತೆ, ಸ್ಟೇಲ್ ಫುಡ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಹೇಗೆ ಪ್ರಿವೆಂಟ್ ಮಾಡ್ತೀರಾ? ವ್ಯಾಕ್ಯೂಮ್ ಪ್ಯಾಕಿಂಗ್, ರಿಫ್ರೆಶಿಂಗ್, ಆ್ಯಂಟಿ ಆಕ್ಸಿಡೈಸಿಂಗ್ ಏಜೆಂಟ್ಸನ್ನು ಆ್ಯಡ್ ಮಾಡೋದು, ಆ್ಯಂಟಿ ಆಕ್ಸಿಡೆಂಟ್ಸನ್ನು ಯೂಸ್ ಮಾಡ್ತೀರಾ. ಫ್ಲಶಿಂಗ್ ದ ಫುಡ್ ಪ್ಯಾಕೆಟ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಈ ಕ್ವೆಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ, ಡು ಯು ನೋ ವೈ ದ್ಯಾಟ್ ಚಿಪ್ಸ್ manufacturers usually flush bags of chips with a gas such as nitrogen. ಯಾಕೆ ನೈಟ್ರೋಜನ್ ಅನ್ನೇ ಫ್ಲಶ್ ಮಾಡಬೇಕು? ಬಿಕಾಸ್ ನೈಟ್ರೋಜನ್ ಇಸ್ ಇನರ್ಟ್. ನೈಟ್ರೋಜನ್ ಅಂತ ಹೇಳುವಂಥದ್ದು ಇಸ್ ಅ ಮಾಲಿಕ್ಯೂಲ್ ವಿಚ್ ಹ್ಯಾಸ್ ಟ್ರಿಪಲ್ ಬಾಂಡ್ ಆ್ಯಂಡ್ ಅಟ್ ರೂಮ್ ಟೆಂಪರೇಚರ್, ಈವನ್ at specific elevated temperature, this bond is very very stable. So adu break adrene ee nitrogen reactive aguvanthadu. Because of the stable nitrogen molecular bond, nitrogen is inert or nitrogen is unreactive anta helbodu. So that's all for this reaction, this mind map series. Hope the chapter was ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮಗೆ. ಚಾಪ್ಟರ್ ಈಸ್ ಈಸಿ, ಚಾಪ್ಟರ್ ವಾಸ್ ಯೂಸ್ಫುಲ್, ರಿವಿಷನ್ ಇಸ್ ಯೂಸ್ಫುಲ್ ಅಂತ ಹೇಳಿ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಮೈಂಡ್ ಮ್ಯಾಪ್ ಸೀರೀಸ್ನಲ್ಲಿ ಆಸಿಡ್ಸ್, ಬೇಸ್, ಸಾಲ್ಟ್ ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.